ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ತಾ ಇದ್ದೇವೆ. ಏನಂದರೆ ನಂಬಿಗಸ್ತರಾಗಿರುವುದು. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರುವಾಗ ದೇವರು ನಮಗೆ ದೊಡ್ಡ ಸಂಗತಿಗಳನ್ನು ಮಾಡುವಾತನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10-11ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಹಲ್ಲೆಲೂಯ. ಸೊ ಬೈಬಲಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಸಿದ್ಧಾಂತವನ್ನು ಕಲಿಸಿಕೊಡ್ತಾ ಇದ್ದಾನೆ, ಒಂದು ಪ್ರಿನ್ಸಿಪಲನ್ನು ಕಲಿಸಿಕೊಡ್ತಾ ಇದ್ದೇನೆ. ಏನಂದರೆ ನಮ್ಮದನ್ನು ನಮಗೆ ಸಿಗಬೇಕು ಅಂತಂದರೆ ದೇವರು ಮೊದಲನೇದಾಗಿ ನಮಗೆ ಇನ್ನೊಬ್ಬರ ವಸ್ತುಗಳನ್ನು ಅಥವಾ ಇನ್ನೊಬ್ಬರ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿದ್ದೀವೋ ಇಲ್ಲೋ ಎಂಬುದಾಗಿ ನೋಡ್ತಾರೆ. ಸೊ ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಸ್ವಾಮಿ ನೀವು ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತರಾಗಿರುವುದಾದರೆ ಬಹಳ ವಿಷಯದಲ್ಲಿ ಕೂಡ ನಂಬಿಗಸ್ತರಾಗಿರ್ತೀರಿ. ಏನಂದರೆ ಸ್ವಲ್ಪ ವಿಷಯದಲ್ಲಿ ಅನ್ಯಾಯಗಾರರಾಗಿರುವುದಾದರೆ ಬಹಳವಾದದರಲ್ಲಿಯೂ ಅನ್ಯಾಯಗಾರರಾಗಿರ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡಿಕೊಂಡಿದ್ದೇವೆ ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿರುವಂಥದ್ದು. ಒಂದು ವೇಳೆ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಬೇಕು, ಹಣದ ಆಶೀರ್ವಾದ ಬೇಕು ಅಂದರೆ ಆ ಹಣದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಯಾವಾಗ ನಾವು ಹಣದ ವಿಷಯದಲ್ಲಿ ನಂಬಿಗಸ್ತರಿಲ್ಲ ಅಂತಂದರೆ ನಮಗೆ ಆ ಕ್ಷೇತ್ರದಲ್ಲಿ ನಮಗೆ ಬ್ಲೆಸ್ಸಿಂಗ್ ಬರುವುದಿಲ್ಲ. ಸೊ ಅದಕ್ಕಾಗಿ ನಾವು ಎರಡನೇ ಭಾಗವನ್ನು ನೋಡ್ಕೊಳ್ತಾ ಇದ್ದೇವೆ. ಯಾವುದು ಅಂತಂದರೆ ನಮ್ಮ ನಾಲಿಗೆ ವಿಷಯದಲ್ಲಿ ನಂಬಿಗಸ್ತರಾಗಿರುವಂಥದ್ದು, ನಾವು ಮಾತನಾಡುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿರುವಂಥದ್ದು. ಆ ಲಿಟಲ್ ಪಾರ್ಟ್ ಆಗಿರುವಂಥದ್ದಾಗಿದೆ. ನಮ್ಮ ದೇಹದಲ್ಲಿ ನಾಲಿಗೆ ಅನ್ನುವಂಥದ್ದು ಬಹಳ ಚಿಕ್ಕ ಅಂಗವಾದರೂ ಇಡೀ ನಮ್ಮ ಜೀವನವನ್ನೇ ಅದು ನಡೆಸುವಂಥದ್ದಾಗಿದೆ. ಅದು ಎಡಕ್ಕಾದರೂ ಬಲಕ್ಕಾದರೂ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಸತ್ಯವೇದದಲ್ಲಿ ದೇವರು ಹೇಳುವಂಥ ಕೆಲವೊಂದು ಸಿದ್ಧಾಂತದ ಒಳಗಡೆ ನಾವು ಬರುವಾಗ ಅದರ ಆಶೀರ್ವಾದಗಳು, ಅದರ ಫಲಗಳು ನಾವು ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯ. ಯಾಕೋಬನ ಬರೆದ ಪತ್ರಿಕೆ ನಾವು ನೋಡಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಸೊ ನಾಲ್ಗೆ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರುವುದು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಓಕೆ, 5ನೇ ವಚನದಿಂದ ನೋಡಿಕೊಳ್ಳೋಣ. ಹಾಗೆಯೇ ನಾಲ್ಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲ್ಗೆಯು ಕಿಚ್ಚೆ. ಎಲ್ಲರಿ ನಾಲ್ಗೆಯು ಕಿಚ್ಚೆ. ಗಟ್ಟಿಯಾಗಿ ಹೇಳ್ರಿ, ನಾಲ್ಗೆಯು ಕಿಚ್ಚೆ. ಹಲ್ಲೆಲೂಯ. ಓಕೆ, ನಾಲ್ಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಹಲ್ಲೆಲೂಯ. ಸೊ ಬೈಬಲ್ ಈ ನಾಲ್ಗೆ ವಿಷಯದಲ್ಲಿ ಹೇಳುವಂಥದ್ದಾಗಿದೆ. ಏನಂದರೆ ನಾಲ್ಗೆ ಅದು ಚಿಕ್ಕ ಅಂಗವಾಗಿದ್ದರೂ ನಮ್ಮ ಜೀವನವನ್ನು ನಡೆಸುವಂಥದ್ದಾಗಿದೆ, ನಮ್ಮ ಜೀವನವನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ಏನನ್ನು ಅರಿಕೆ ಮಾಡುತ್ತೇವೋ, ಏನನ್ನು ನಮ್ಮ ಬಾಯಿಂದ ಪದೇ ಪದೇ ನುಡಿತಾ ಇರ್ತೀವೋ ಅದು ನಮ್ಮ ಜೀವಿತದ ಮೇಲೆ ಆಳ್ವಿಕೆ ಮಾಡುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಬೈಬಲಲ್ಲಿ ಹೇಳ್ತದೆ, ನಾಲಿಗೆ ಯಾರಿಂದನೂ ಕೂಡ ಅದು ಕಂಟ್ರೋಲ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನಲ್ಲಿ ಯಾವ ಶಕ್ತಿ ಇಲ್ಲ ಅವನ ನಾಲಿಗೆಯನ್ನು ಅವನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ಹಾಗಾದರೆ ನಮ್ಮ ನಾಲಿಗೆಯನ್ನು ಹೇಗೆ ನಾವು ಕಂಟ್ರೋಲ್ ಮಾಡಿಕೊಳ್ಳುವುದು? ಅದು ಆ ನಾಲಿಗೆಯನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರ ನಾಲಿಗೆಯನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಆತನು ಅದನ್ನು ಕಂಟ್ರೋಲ್ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ಇಡೀ ದೇಹದಲ್ಲಿ ನಾಲಿಗೆ ಭಾಳ ಚಿಕ್ಕ ಅಂಗವಾಗಿದೆ. ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಲ್ಲ, ಅದರ ಮೇಲೆ ನಾವು ಡಾಮಿನೇಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಜೀವಿತದಲ್ಲಿ ಯಾವ ಬದಲಾವಣೆ ಬರೋಂಗಿಲ್ಲ, ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗಂಗಿಲ್ಲ. ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು ಅಂದರೆ ನಮ್ಮ ಮಾತುಗಳು ಬದಲಾವಣೆ ಆಗಬೇಕು. ನಮ್ಮ ಮಾತುಗಳು ಬದಲಾವಣೆ ಆಗಬೇಕು ಅಂದರೆ ನಮ್ಮ ಯೋಚನೆಗಳು ಬದಲಾವಣೆ ಆಗಬೇಕು. ನಮ್ಮ ಯೋಚನೆಗಳು ಬದಲಾವಣೆ ಆಗಬೇಕು ಅಂತಂದರೆ ದೇವರ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸಲ್ಪಡಬೇಕು. ಹಲ್ಲೆಲೂಯ.
ಯಾವಾಗ ನಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಿಸಲ್ಪಡ್ತದೋ ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ತದೆ. ಯಾವಾಗ ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ತದೋ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವಂಥದ್ದಾಗಿದೆ. ಹಲ್ಲೆಲೂಯ. ಬೈಬಲಲ್ಲಿ ಹೇಳ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹಲ್ಲೆಲೂಯ. ನನ್ನ ಹಿಂದೆ ಹೇಳ್ರಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ಹಲ್ಲೆಲೂಯ. ಈ ಕಂಡೀಷನ್ ನೋಡುವಾಗ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದ್ದಾನೆ, ಆದರೆ ದೇವರು ಭೂಮಿಯನ್ನು ಕ್ರಮವಿಲ್ಲದೆ ಬರಿದಾಗಿ ಉಂಟು ಮಾಡಿಲ್ಲ. ಈ 1ನೇ ವಚನಕ್ಕೂ 2ನೇ ವಚನಕ್ಕೂ ಅನೇಕ ವರ್ಷಗಳ ಒಂದು ಗ್ಯಾಪ್ ಇದೆ. ಓಕೆ, ಅದರಲ್ಲೆಲ್ಲ ನಾವು ಹೋಗಂಗಿಲ್ಲ. ಆದರೆ ಗಮನ ಕೊಡ್ರಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಿತ್ತು. ಅದಕ್ಕೆ ಏನಿದೆ ಕ್ರಮವಿಲ್ಲ, ಒಂದು ಆರ್ಡರ್ ಇಲ್ಲ. ಆಮೇಲೆ ಏನಿದೆ, ಅದಕ್ಕೆ ಎಂಟಿನೆಸ್ ಇದೆ. ಇಂಗ್ಲೀಷ್ನಲ್ಲಿ ಏನಿದೆ, ಎಂಟಿ, ಖಾಲಿ. ಆಮೇಲೆ ಕತ್ತಲಿತ್ತು. ನೋಡ್ರಿ, ಹಾಗೆ ಕಂಟಿನ್ಯೂ ವಾಕ್ಯ ಓದುವಾಗ ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹೇಳ್ರಿ, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹೇಳ್ರಿ, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹಲ್ಲೆಲೂಯ. ದೇವರಾತ್ಮನಲ್ಲಿದ್ದಾನೆ. ಭೂಮಿಯು ಕ್ರಮವಿಲ್ಲ, ಬರಿದಾಗಿದೆ, ಕತ್ತಲಾಗಿದೆ. ಆದರೂ ಕೂಡ ದೇವರಾತ್ಮನ ಏನೂ ಮಾಡ್ತಾ ಇಲ್ಲ. ಹಲ್ಲೆಲೂಯ. ನಾವು ಅನೇಕ ಸಲ ಅನ್ಕೋತೇವೆ, ಕಷ್ಟದಲ್ಲಿ ದೇವರಿದ್ದಾರಾ ನಿಮ್ಮ ಜೊತೆಗೆ? ದೇವರಿದ್ದಾರೆ. ಬಟ್ ಯಾಕೆ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ? ಇಲ್ಲಿ ಕ್ರಮವಿಲ್ಲ, ಇಲ್ಲಿ ಬರಿದಾಗಿದೆ, ಕತ್ತಲಿದೆ, ಮತ್ತು ದೇವರಾತ್ಮನು ಚಲಿಸ್ತಾ ಇದ್ದಾನೆ. ಆದರೆ ಯಾವುದನ್ನು ಕ್ರಮಪಡಿಸ್ತಾ ಇಲ್ಲ, ಯಾವುದು ಕತ್ತಲೆಯನ್ನು ಬೆಳಕನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ದೇವರಾತ್ಮನು ಅಲ್ಲಿ ಒಂದು ಮಾತಿಗಾಗಿ ಕಾಯ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ವಚನದಲ್ಲಿ ಹೇಳ್ತದೆ, ಆಗ ದೇವರು. ಹೇಳ್ರಿ, ಆಗ ದೇವರು, ಆಗ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಅಂದರೆ ದೇವರಾತ್ಮನು ಕಾಯ್ತಾ ಇದ್ದಾನೆ ದೇವರಿಂದ ಬರುವಂಥ ಮಾತಿಗಾಗಿ. ಹಲ್ಲೆಲೂಯ. ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು ಅಂದರೆ ವಾಕ್ಯಗಳು ನಮ್ಮ ಪರಿಸ್ಥಿತಿಗಳ ಮೇಲೆ ಡಿಕ್ಲೇರ್ ಮಾಡಬೇಕು. ವಾಕ್ಯಗಳು ನಮ್ಮ ಕುಟುಂಬದ ಮಕ್ಕಳ ಮೇಲೆ, ಫೈನಾನ್ಸ್ ಮೇಲೆ, ಬಿಸ್ನೆಸ್ ಮೇಲೆ ಅದನ್ನು ಡಿಕ್ಲೇರ್ ಮಾಡಬೇಕು. ನಾವು ಅನೇಕ ಸಲ ಅನ್ಕೋತೇವೆ, ನನ್ನ ಕಷ್ಟ ದೇವರು ನೋಡ್ತಾ ಇಲ್ವಾ, ನನ್ನ ಕಣ್ಣೀರಿಗೆ ದೇವ್ರಿಗೆ ಕೇಳಿಸ್ತಾ ಇಲ್ವಾ, ನಾನು ಇಷ್ಟು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀನಿ, ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀನಿ, ದೇವ್ರಿಗೆ ಗೊತ್ತಾಗಂಗಿಲ್ಲ. ದೇವರಿಗೆ ಗೊತ್ತಿದೆ, ಬಟ್ ನೀನು ಏನು ಮಾಡ್ಬೇಕಂತ ನೀನು ನಾನು ತಿಳಿದುಕೊಳ್ಬೇಕು. ಹಲ್ಲೆಲೂಯ. ನಾವೆಲ್ಲ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಬೈಬಲಲ್ಲಿ ಹೇಳ್ತದೆ, ಜ್ಞಾನೋಕ್ತಿಗಳು ತೆಗಿಬೇಡ್ರಿ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ಮನುಷ್ಯನು ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಹಲ್ಲೆಲೂಯ. ಯಾರು ಕೆಡಿಸ್ಕೋತಾರೆ ಅಂತ ತನ್ನ ಗತಿ? ಅವನೇ ಕೆಡಿಸ್ಕೋತಾನೆ. ಅವನೇ ಕೆಡಿಸ್ಕೊಂಡು ಯಾರ ಮೇಲೆ ಹಾಕ್ತಾನೆ ಬ್ಲೇಮಿಂಗ್? ದೇವ್ರ ಕಣ್ಣು ಮುಚ್ಚೇನ್ರಿ, ದೇವ್ರಿಗೆ ಕಣ್ಣು ಕಾಣಂಗಿಲ್ರಿ. ಅವಾಗ ನಾವು ದೇವ್ರನ್ನ ತಿಳ್ಕೊಕ್ಕಿಂತ ಮುಂಚೆ ನಾವು ಅಮ್ಮ ಸಿಕ್ಕಾಪಟ್ಟಿ ಬೈತಿದ್ಲು. ಆ ವರ್ಡ್ಗಳು ಹೇಳೋಕ್ಕೆ ಇವಾಗ ನಮಗೆ ಇದು ಆಗ್ತವೆ. ಅವಾಗೆಲ್ಲ ಕಾಮನ್ ಇದ್ದು ಆ ವರ್ಡ್ಗಳು. ಹಲ್ಲೆಲೂಯ. ನಮ್ಮಮ್ಮನೇ ಅಂತಲ್ಲ, ಯಾರೇ ತಗೊಳ್ರಿ, ಏನಾದರೂ ಆಯಿತು ಅಂದರೆ ಎಲ್ಲ ಬ್ಲೇಮ್ ಎಲ್ಲಿ ಹೋಗ್ತದೆ? ದೇವ್ರ ಮೇಲೆ ಹಾಕ್ತಾರೆ. ದೇವ್ರಿದ್ದಾರಾ? ದೇವ್ರಿದ್ದಾರಾ? ನಾವು ನಂಬ್ತಾ ಇದ್ದೀನಿ, ದೇವ್ರಿದ್ದಾರೆ, ದೇವ್ರಿದ್ದಾರೆ. ಬೈಬಲ್ ಹೇಳುತ್ತೆ, ಸೈತಾನ್ ಕೂಡ ನಂಬ್ತಾನೆ. ಬರೀ ನಂಬೋದಲ್ಲ, ನಂಬಿ ನಡುಕ್ತಾನಂತ ಅವನು. ಹಲ್ಲೆಲೂಯ. ನಾವು ನಂಬಿ ಗುಣಗುಡ್ತೀವಿ. ಹಲ್ಲೆಲೂಯ. ನಾವು ಕೂಡ ನಂಬ್ತಾ ಇದ್ದೀವಿ, ಬಟ್ ಬ್ಲೇಮಿಂಗ್ ಮಾಡ್ತಾ ಇದ್ದೀವಿ. ಸೊ ದೇವರಾತ್ಮನ್ ಚಲಿಸ್ತಾ ಇದ್ದಾನೆ. ಆದಿ ಸಾಗರದ ಮೇಲೆ ಕತ್ತಲಿದೆ, ಕ್ರಮವಿದೆ, ಎಲ್ಲ ಇದೆ, ಬಟ್ ಬದಲಾವಣೆ ಬರ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ. ಯಾಕೆ ಬದಲಾವಣೆ ಬರ್ತಾ ಇಲ್ಲ? ಅಲ್ಲಿ ವರ್ಡ್ ರಿಲೀಸ್ ಆಗ್ತಾ ಇಲ್ಲ, ಮಾತು ಬರ್ತಾ ಇಲ್ಲ. ಹಲ್ಲೆಲೂಯ. ಪವಿತ್ರಾತ್ಮನು ಹೇಗೆ ಕೆಲಸ ಮಾಡ್ತಾನಂದರೆ, ಪವಿತ್ರಾತ್ಮನಿಗೆ ನೀವು ವಾಕ್ಯ ಕೊಡುವಾಗ ಆ ವಾಕ್ಯವನ್ನು ತೆಗೆದುಕೊಂಡು ಆತನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಬೈಬಲ್ ಹೇಳ್ತದೆ 3ನೇ ವಚನದಲ್ಲಿ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಭೂಮಿ ಕ್ರಮ ಇರಲಿಲ್ಲ, ಬರಿದಾಗಿತ್ತು, ಕತ್ತಲಿತ್ತು. ದೇವರಾತ್ಮನು ಕೂಡ ಚಲಿಸ್ತಾ ಇದ್ದ, ಬಟ್ ಯಾವುದೇ ರೀತಿಯಾದಂಥ ಬದಲಾವಣೆ ಇರಲಿಲ್ಲ. ಆಗ ದೇವರು ಬೆಳಕಾಗಲಿ ಅನ್ನಲು. ಹೇಳ್ರಿ, ಅನ್ನಲು, ಅನ್ನಲು. ಹಲ್ಲೆಲೂಯ, ಹಲ್ಲೆಲೂಯ.
ಯಾವತ್ತಾದರೂ ಹೋಗಿ ದೇವರ ವಾಕ್ಯ ನಿಮ್ಮ ಪರಿಸ್ಥಿತಿ ಮೇಲೆ ಘೋಷಣೆ ಮಾಡಿದ್ದೀರಾ? ಮಾತನಾಡಿದ್ದೀರಾ ದೇವರ ವಾಕ್ಯ? ಮಾಡಿಲ್ಲ ಬ್ರದರ್. ಟೈತ್ ಹಾಕ್ತಾ ಇದ್ದೀನಿ, ಚರ್ಚಿಗೆ ಬರ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಪರಿಸ್ಥಿತಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ನೀನು ನಿಂತ್ಕೊಂಡು ಆ ಪರಿಸ್ಥಿತಿಗೆ ಹೇಳಬೇಕು. ಹಲ್ಲೆಲೂಯ. ಆ ಪರಿಸ್ಥಿತಿಗೆ ಮಾತನಾಡಬೇಕು, ಆ ಸಿಚುವೇಶನ್ಗೆ ಮಾತನಾಡಬೇಕು. ಇಲ್ಲಿ ದೇವರು ಕೂಡ ಅದನ್ನೇ ಮಾಡಿದ್ರು. ಆಗ ದೇವರು ಬೆಳಕಾಗಲಿ ಅನ್ನಲು ಆ ಮಾತು ಪವಿತ್ರಾತ್ಮನು ತೆಗೆದುಕೊಂಡು ಆ ಬೆಳಕನ್ನು ಆತನು ಕ್ರಿಯೇಟ್ ಮಾಡಿದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಮ್ಮ ನಾಲ್ಗೆಯಲ್ಲಿ ದೇವರು ಎರಡು ಇಟ್ಟುಬಿಟ್ಟಿದ್ದಾರೆ, ಜೀವ ಮತ್ತು ಮರಣ ಇಟ್ಟುಬಿಟ್ಟಿದ್ದಾರೆ. ನೀನು ಏನನ್ನು ಮಾತನಾಡ್ತೀಯೋ ಅದೇ ನಿನಗೆ ಆಗುವಂಥದ್ದಾಗಿದೆ. ಕೆಲವೊಂದು ವಿಷಯಗಳು ದೇವ್ರು ನಮಗೆ ಮಾಡಕ್ಕೆ ಹೇಳ್ತಾನೆ, ಎಲ್ಲ ವಿಷಯಗಳು ದೇವ್ರು ಮಾಡಂಗಿಲ್ಲ. ಆತನ ಶಿಲುಬೆಯಲ್ಲಿ ಏನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ್ದಾನೆ. ಮಾಡಬೇಕಾಗಿರುವುದು ಈಗ ನಾನು ಮತ್ತು ನೀವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ನಮ್ಮ ನಾಲಿಗೆಯ ಮೇಲೆ ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾರೆ ನೋಡ್ರಿ, ಯೆಹೋಶುವ 1:8. ಯೆಹೋಶುವ 1:8. ಯೆಹೋಶುವ 1:8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಎಲ್ಲಿರಲಿ ಅಂತೆ? ಎಲ್ಲಿರಲಿ ಬ್ರದರ್? ಎಲ್ಲ ಮನಸ್ಸಿನಾಗ ಅದ ರೀ. ಹಲ್ಲೆಲೂಯ. ಮನಸ್ಸಿನಾಗ ಅದ ರೀ. ಬಟ್ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ನಿನ್ನ ಬಾಯಲ್ಲಿರಲಿ. ಅಂದರೆ ನಿನ್ನ ಬಾಯಲ್ಲಿ ಏನಿರಬೇಕಾಗಿದೆ? ನಿನಗೆ ರೋಗ ಇದೆ, ರೋಗ ಹೋಗ್ತಾ ಇಲ್ಲ, ನಿನ್ನ ಬಾಯಲ್ಲಿ ಏನಿರಬೇಕಾಗಿದೆ? ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ಯೇಸು ನನ್ನ ರೋಗವನ್ನು ತಾನೇ ತನ್ನ ಶಿಲುಬೆಯಲ್ಲಿ ತನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದಾನೆ ಮತ್ತು ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ಹಲ್ಲೆಲೂಯ. ಇದು ನಿನ್ನ ಬಾಯಲ್ಲಿರಬೇಕು. ಪೇನ್ ಆಗ್ತಾ ಇರ್ತದೆ, ನೋವು ಆಗ್ತಾ ಇರ್ತದೆ, ಬಟ್ ನೀನು ನುಡಿತಾ ಇರ್ಬೇಕು, ನೀನು ನುಡಿತಾ ಇರ್ಬೇಕು, ನೀನು ನುಡಿತಾ ಇರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ನಮ್ಮಲ್ಲಿ ಬಾಯಲ್ಲಿರಬೇಕು. ದೇವರ ವಾಕ್ಯ ನಮ್ಮಲ್ಲಿ ಬಾಯಲ್ಲಿರುವಾಗ ಬೈಬಲ್ ಹೇಳ್ತದೆ, ಅದು ನಿನ್ನ ದೇಹಕ್ಕೆ ಆರೋಗ್ಯ, ನಿನ್ನ ಎಲುಬುಗಳಿಗೆ ಸಾರ ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಯೆಹೋಶುವನಿಗೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಲ್ಲೆಲೂಯ. ಏನಿರ್ಬೇಕಂತೆ? ಯಾವಾಗಲೂ ನಿನ್ನ ಬಾಯಲ್ಲಿರಬೇಕಾಗಿದೆ. ಹಲ್ಲೆಲೂಯ. ನಿನಗೆ ಹಣದ ಸಮಸ್ಯೆ ಇದೆ, ಹಣದ ಸಮಸ್ಯೆ ಬಗ್ಗೆ ಮಾತನಾಡಬೇಡ. ಯೇಸು ನನಗಾಗಿ ಐಶ್ವರ್ಯವಂತನಾಗಿದ್ದರೂ ಕೂಡ ಆತನ ಬಡವನಾಗಿದ್ದಾನೆ. ಯಾಕೆಂದರೆ ಆತನ ಬಡತನದಿಂದ ನಾನು ಐಶ್ವರ್ಯವಂತನಾಗಬೇಕೆಂಬುದಾಗಿ. ಹಲ್ಲೆಲೂಯ. ಈ ವರ್ಡ್ಗಳು ಡಿಕ್ಲೇರ್ ಮಾಡ್ತಾ ಇರ್ಬೇಕು. ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಯೆಹೋವ ನನಗೆ ಕುರುಬನು, ನಾನು ಕೊರತೆ ಪಡೆನು. ಯಾವಾಗಲೂ ಕೊರತೆ 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 ಇರುವಾಗ ನೀವು ಘೋಷಣೆ ಮಾಡಬೇಕು, ನನ್ನಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗಬೇಕು ಅಂದರೆ, ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ಸ್ತೋತ್ರ, ಬೈಬಲ್ ಓದ್ತಾ ಇದ್ದೀನಿ, ಸ್ತೋತ್ರ, ಉಪವಾಸ ಮಾಡ್ತಾ ಇದ್ದೀನಿ, ಸ್ತೋತ್ರ, ಅದರ ಜೊತೆಗೆ ನಮ್ಮ ಮಾತುಗಳು ಬದಲಾವಣೆ ಆಗಬೇಕು. ನಮ್ಮ ನಾಲಿಗೆ ಮೇಲೆ ದೇವರ ವಾಕ್ಯ ಇರಬೇಕು. ಅದಕ್ಕೆ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಯೆಹೋಶುವನೇ ನೀನು ಭಯಪಡಬೇಡ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಎಲ್ಲ ದೇವರಾತನೇ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಮೋಶೆ ಸತ್ತು ಹೋಗಿದ್ದಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ, ನೀನು ಕಳವಳ ಪಡಬೇಡ, ಭಯ ಪಡಬೇಡ. ಇದೆಲ್ಲ ಹೇಳ್ತಾ ಇದ್ದಾರೆ. ಹೇಳಿ ನಾನು ಭಯ ಪಡಲಾರ್ದಂಗೆ ಹೆಂಗಿರಕ್ಕೆ ಸಾಧ್ಯ? ಇಲ್ಲಿ 8ನೇ ವಚನದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಈ ಧರ್ಮಶಾಸ್ತ್ರ ಅಂದರೆ ಏನು? ಈ ವಾಕ್ಯಗಳು. ಈ ವಾಕ್ಯಗಳು ನಿನ್ನ ಬಾಯಲ್ಲಿರಲಿ ಮತ್ತು ಹಗಲಿಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದೆಲ್ಲ ಸಫಲನಾಗುವಿ, ಕೃತಜ್ಞತನಾಗುವಿ. ಹಲ್ಲೆಲೂಯ. ಸೊ ಅದಕ್ಕೆ ನಮ್ಮ ನಾಲಿಗೆ ಮೇಲೆ ಏನಿರಬೇಕಾಗಿದೆ? ಏನಿರಬೇಕಾಗಿದೆ? ದೇವರ ವಾಕ್ಯ ಘೋಷಣೆ ಮಾಡಬೇಕು, ದೇವರ ವಾಕ್ಯಗಳನ್ನು ನುಡಿಬೇಕಾಗಿದೆ. ಹಲ್ಲೆಲೂಯ. ನೋಡಿ, ಜ್ಞಾನೋಕ್ತಿಗಳು ತೆಗಿರಿ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 20-21ನೇ ವಚನ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 20-21ನೇ ವಚನ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲ್ ಹೇಳ್ತದೆ,
ತನ್ನ ಬಾಯಿಯ ಯಾವುದು ಓದಿದೆ? 18 ಅಲ್ಲ, 18. ಓಕೆ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಹಲ್ಲೆಲೂಯ. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಯಾರ ಫಲವನ್ನು ಅನುಭವಿಸ್ತಾರೆ? ಕೇಳುವವರ, ಬರೀ ಕೇಳಿಸಿಕೊಳ್ಳುವವರ ಅನುಭವಿಸ್ತಾರೆ. ಅದನ್ನು ಬಾಯಲ್ಲಿ ನುಡಿದು ಯೆಹೋಶುವ 1:8 ಹೇಳ್ತದೆ, ಅದರಂತೆ ನಡೆಯುವವನು ಅದರ ಫಲಗಳನ್ನು ಅನುಭವಿಸುತ್ತಾನೆ. ನೋಡ್ರಿ, ವಾಕ್ಯವನ್ನು ಓದುವಾಗ ನನ್ನ ಹಿಂದೆ ಘೋಷಣೆ ಮಾಡ್ರೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಲ್ಲೆಲೂಯ. ನಮ್ಮ ಬಾಯಲ್ಲಿ ಬೆಳೆ ಅಂತಂದರೆ, ಅದಕ್ಕಿಂತ ಬೆಳೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ ನಾವು? ಏನಾಗ್ತೇವೆ? ಬೀಜವನ್ನು ಬಿತ್ತುತ್ತೇವೆ. ಬೀಜ ಇಲ್ಲದೆ ಏನಿಲ್ಲ. ನಾವು ನುಡಿಯುವಂಥ ಮಾತುಗಳು ಏನಾಗಿದೆ, ನಾವು ವಾಕ್ಯವನ್ನು ನುಡಿಯುವಾಗ ನಾವು ಬೀಜವನ್ನು ಬಿತ್ತುತ್ತಾ ಇದ್ದೇವೆ. ನಾವು ಬೀಜವನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಆ ಬೀಜವನ್ನು ನಾವು ಬಿತ್ತುವಾಗ ಅದು ಸ್ವಲ್ಪ ದಿವಸ ಆದ ನಂತರ ಬೆಳೆ ಬರುವುದಕ್ಕಾಗಿ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಿಮಗೆ ಕನ್ಫೆಷನ್ ಶೀಟನ್ನು ಕೊಟ್ಟಿದೆ. ಕನ್ಫೆಷನ್ಸ್ ಮಾಡ್ರಿ, ಕನ್ಫೆಷನ್ಸ್ ಹೇಳ್ರಿ ಅಂತೇಳಿ ಅದನ್ನು ಮಡಚಿ ಆರಾಮಾಗಿ, ಕೆಲವರು ಡಸ್ಟ್ಬಿನ್ಗೆ ಒಗೆದಿರಬೇಕು, ಕೆಲವರು ಯಾವುದಕ್ಕೋ ಚುರುಮುರಿ ತಿನ್ನಕ್ಕೆ ಯೂಸ್ ಮಾಡಿರಬೇಕು, ಕೆಲವರು ಮಾಡ್ತಾ ಇದ್ದಾರೆ ಅದನ್ನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀವೇನನ್ನು ಅರಿಕೆ ಮಾಡ್ತಿರೋ ಅದು ನಿಮ್ಮ ಮೇಲೆ ಆಳ್ವಿಕೆ ಮಾಡ್ತದೆ. ಕೊರತೆ ಕೊರತೆ ಕೊರತೆ, ಕಷ್ಟ ಕಷ್ಟ, ಸಾಲ 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 ಅಂತ ಬರೀ ಅದನ್ನೇ ಆಗ್ಲೆಲ್ಲ ನುಡಿತಾ ಇದ್ದರೆ ಅದೇ ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡ್ತದೆ. ಯಾಕೆಂದ್ರೆ ಪ್ರಿನ್ಸಿಪಲ್ ಇದೆ, ಸಿದ್ಧಾಂತ ಇದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಬಲಹೀನನು ನಾನು ಬಲಶಾಲಿ ಎಂಬುದಾಗಿ ಘೋಷಣೆ ಮಾಡಲಿ, ಬಡವನು ನಾನು ಐಶ್ವರ್ಯವಂತನಾಗಿದ್ದೇನೆಂಬುದಾಗಿ ಘೋಷಣೆ ಮಾಡಲಿ. ಹಲ್ಲೆಲೂಯ. ನಮ್ಮ ಬಾಯಿ ಹೇಗಿದೆ ಗೊತ್ತಾ? ನಮ್ಮ 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 ಬಾಯಿ ಅಂದರೆ ನಮ್ಮ ನಾಲ್ಗೆ ಡೋರ್ ಇದ್ದ ಹಾಗೆ. ಡೋರ್ ಇದ್ದ ಹಾಗೆ ಅಲ್ಲ, ಡೋರೆ. ವಾಕ್ಯ ಹೇಳ್ತಾ ನೋಡ್ರಿ, ಜ್ಞಾನೋಕ್ತಿ ಇದ್ದ ಹಾಗೆ ಅಂದರೆ ಮತ್ತೆ ನಾವು ಇಮ್ಯಾಜಿನೇಷನ್ ಮಾಡ್ತೇವೆ. ಕೀರ್ತನೆಗಳು 141 3ನೇ ವಚನ. ಕೀರ್ತನೆಗಳು 141 3ನೇ ವಚನ. ಯೆಹೋವನೇ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಹಲ್ಲೆಲೂಯ. ಇಂಗ್ಲೀಷ್ನಲ್ಲಿ ಡೋರ್ಸ್ ಅಂತ ಇದೆ. ಇಂಗ್ಲೀಷ್ನಲ್ಲಿ ಓದ್ರಿ ನೋಡೋಣ. ಇಂಗ್ಲೀಷ್ನಲ್ಲಿ ಇದೆಯಾ? ಹಾಂ, ಓದು ಇಂಗ್ಲೀಷಲ್ಲಿ. Set a guard, O Lord, over my mouth. Keep watch over the door of my lips. Keep watch over the door of my ಲಿಪ್ಸ್. ಅಂದರೆ ನಿನ್ನ ನಾಲಿಗೆ, ನಿನ್ನ ಬಾಯಿ ಏನಿದೆ ಗೊತ್ತಾ? ಬಾಗಿಲು. ಹಲ್ಲೆಲೂಯ. ನೀವು ಯಾವುದಕ್ಕಾಗಿ ಬಾಗಿಲು ಅಂದರೆ, ನೀನು ಮರಣ ಬಿತ್ತಿದರೆ ಮರಣದ ಬಾಗಿಲು ನಿನಗೆ ತೆಗಿತದೆ. ನೀನು ಜೀವ ಎಂಬ ಆ ನುಡಿಯುವಾಗ ಜೀವ ಎಂಬ ಬಾಗಿಲನ್ನು ತೆಗಿತದೆ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳದ ಪೇತ್ರನೇ, ಅದಕ್ಕೆ ಬೈಬಲ್ ಹೇಳ್ತದೆ, ದೇವರೇ ನನ್ನ ತುಟಿ ಎಂಬ ಕದವನ್ನು ನೀನು ಕಾಯಿ. ಹಲ್ಲೆಲೂಯ. ಅಂದರೆ ನೀನು ಮಾತುಗಳು ಆಡಿದಾಗ ಜಗಳದ ಬಾಗಿಲುಗಳು ಓಪನ್ ಆಗ್ಬೋದು. ನೀನು ಮಾತುಗಳು ಆಡಿದಾಗ ಜಗಳದ ಬಾಗಿಲುಗಳು ಮುಚ್ಚಲ್ಪಡ್ಬೋದು. ಹಲ್ಲೆಲೂಯ. ಅದು ಡೋರ್ ಇದೆ. ನೀನು ಯಾವ ರೀತಿ ಯಾವುದಕ್ಕಾಗಿ ಡೋರ್ ಓಪನ್ ಮಾಡ್ತೀಯೋ ಅದು ಡೋರ್ ಓಪನ್ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ ಏನಂದರೆ, ನೀನು ಭೂಲೋಕದಲ್ಲಿ ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ. ನೀನು ಭೂಲೋಕದಲ್ಲಿ ಏನನ್ನು ಕಟ್ಟಲ್ಪಡ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಅದರ ಅರ್ಥ ಏನು ಅಂತಂದರೆ, ನೀನು ಭೂಲೋಕದಲ್ಲಿ ಏನನ್ನು ನುಡಿತೀಯೋ ಅದು ಪರಲೋಕದಿಂದ ನಿನಗೆ ಬಿಡುಗಡೆ ಆಗ್ತದೆ. ನೀನು ಭೂಲೋಕದಲ್ಲಿ ಎಸ್ ಅಂತಂದರೆ ಪರಲೋಕ ಎಸ್ ಅಂತದೆ. ನೀವು ಭೂಲೋಕದಲ್ಲಿ ನೋ ಅಂತಂದರೆ ಪರಲೋಕ ಕೂಡ ಏನಂತದೆ. ಹಲ್ಲೆಲೂಯ. ನೋಡ್ರಿ, ಎಷ್ಟು ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಎಷ್ಟು ನಮಗೆ ದೇವರು ಪವರ್ ಕೊಟ್ಟಿದ್ದಾರೆ. ನಾವು ಎಸ್ ಅಂದರೆ ಪರಲೋಕ ಎಸ್ ಅಂತದಂತೆ. ಹಲ್ಲೆಲೂಯ. ನಾವು ನೋ ಅಂದರೆ ಪರಲೋಕ ಆಯ್ತಪ್ಪ ನೋ ಅಂತದೆ. ಹಲ್ಲೆಲೂಯ.
ನಾವು ಅನೇಕ ಸಲ ದೇವರೇ ನೀನೇ ಮಾಡು, ದೇವರೇ ನೀನೇ ಮಾಡು, ದೇವರೇ ನೀನೇ ಮಾಡು. ಬಟ್ ದೇವ್ರು ಏನು ಕೊಟ್ಟಿದ್ದಾರೆ? ಎಲ್ಲ ಅಧಿಕಾರ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಅಧಿಕಾರವನ್ನು ದೇವ್ರು ಕೊಟ್ಟಿದ್ದಾರೆ. ನಾವು ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುವಂಥ ಆ ಅಧಿಕಾರ, ಸಾಮರ್ಥ್ಯ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಚಿಕ್ಕ ಅಂಗ ಆದರೂ ಕೂಡ ಇದರಲ್ಲಿ ಅಷ್ಟು ಪವರ್ ಇದೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಮ್ಮ ನಾಲಿಗೆ ಬೈಬಲ್ ಹೇಳ್ತದೆ, ಯಾರ ಹತೋಟಿಗೆ ಬರೋಂಗಿಲ್ಲ ಅಂತಿದು. ಸೃಷ್ಟಿಸಿದಂಥ ದೇವರ ಕೈಯಲ್ಲಿ ಕೊಟ್ಟರೆ ಮಾತ್ರ ಅದು ಹತೋಟಿಗೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಜೀವ ಮರಣ ನಿನ್ನ ನಾಲಿಗೆಯಲ್ಲಿ ಇಟ್ಟಿದ್ದೇನೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಲ್ಲೆಲೂಯಾ. ನಾವು ಚರ್ಚಿಗೆ ಬರ್ತಾ ಇದ್ದೀವಿ, ಪ್ರೇಯರಿಗೆ ಬರ್ತಾ ಇದ್ದೀವಿ, ಬಟ್ ವಾಕ್ಯ ಇಲ್ಲ ನಮ್ಮ ಲೈಫಲ್ಲಿ. ಹೇಳಿದ ಹಾಗೆ ಆ ಸಿದ್ಧಾಂತಕ್ಕೆ ಬರ್ತಾ ಇಲ್ಲ ಒಳಗಡೆ ಅಂದರೆ ಆದಿ ಸಾಗರದ ಮೇಲೆ ದೇವರಾತ್ಮನು ಚಲಿಸ್ತಾ ಇದ್ದನು. ಅಲ್ಲಿ ಕ್ರಮ ಇಲ್ಲ, ಬರಿದಾಗಿತ್ತು, ಏನಾಯ್ತು ಮತ್ತೆ ಕತ್ತಲಾಗಿತ್ತು. ಹಂಗೆ ನಮ್ಮ ಲೈಫ್ ಇರ್ತದೆ. ದೇವರಿದ್ದಾರಾ? ಇದ್ದಾರೆ. ದೇವರಾತ್ಮನಿದಾನ? ಇದ್ದಾನೆ. ಬದಲಾವಣೆ ಯಾಕಿಲ್ಲ? ದೇವರಾತ್ಮನಿಗೆ ವಾಕ್ಯ ಕೊಡ್ತಾ ಇಲ್ಲ. ದೇವರಾತ್ಮನಿಗೆ ವಾಕ್ಯ ಕೊಟ್ಟಾಗ ಆತನಿಗೆ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವದೂತರು ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವದೂತರೇ ನಮಗಾಗಿ ಹೋಗಿದ ಕಾರ್ಯ ಮಾಡ್ರಿ ಅಂದರೆ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಜಾಸ್ತಿ ಯಾರಿಗೆ ಪವರ್ ಕೊಡ್ತೀವಿ ಅಂತಂದರೆ ದುರಾತ್ಮಗಳಿಗೆ. 10 ಯಾರಿಗೆ ಕೊಡ್ತೀವಿ? ಹಾಂ, ಕಣ್ಣೀರು ಹಾಕಿ 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 ದುರಾತ್ಮಗಳು ಭಾಳ ಪವರ್ ಆಗ್ತಾವೆ. ಹಲ್ಲೆಲೂಯಾ. ಯಾವಾಗ ನಾವು ನುಡಿಗಳು ನುಡಿತೀವೋ ಇಬ್ಬರು ಕಾಯ್ತಾ ಇರ್ತಾರೆ. ಈ ಕಡೆ ದೇವದೂತ, ಆ ಕಡೆ ಯಾರು ಮಾತಾಡ್ತಾನಪ್ಪ ಅಂತ ಹೇಳಿ. ಓಕೆ, ದೇವದೂತರಿಗೆ ಅವ್ರದ್ದು ಮಾತಿತ್ತು ಅಂದರೆ ಅವ್ರು ಆ್ಯಕ್ಟಿವ್ ಆಗಿಬಿಡ್ತಾರೆ. ಅವರು ಇವ್ರ ಮಾತಿಲ್ಲ, ಸಂಬಂಧಪಟ್ಟಿದ್ದು ದೇವ್ರ ವಾಕ್ಯದಂತಂದರೆ ಇವ್ರು ಆ್ಯಕ್ಟಿವ್ ಆಗಿಬಿಡ್ತಾರೆ. ದೇವದೂತರು ಏನು ಮಾಡೋಕ್ಕಾಗಂಗಿಲ್ಲ ಅವಾಗ. ಯಾಕೆ ಅವ್ರಿಗೆ ಆ ಒಂದು ಅಧಿಕಾರ, ಆ ಪವರನ್ನು ಕೊಟ್ಟಿಲ್ಲ. ಆ ಅಧಿಕಾರ, ಪವರ್ ಎಲ್ಲ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ದೇವರು. ಅದಕ್ಕೆ ನೀನು ಎಸ್ ಅಂದರೆ ಪರಲೋಕ ಏನಂತದೆ? ಎಸ್ ಅಂತ. ನೀನು ನೋ ಅಂತಂದರೆ ಪರಲೋಕ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಮ್ಮ ನಂಬಿಕೆ ಸಿಸ್ಟಮ್ ಚೇಂಜ್ ಆಗಬೇಕು. ಹಲ್ಲೆಲೂಯಾ. ನಾನು ಅನೇಕ ಸಲ ನನ್ನ ದೇವ್ರು ಬಿಡಂಗಿಲ್ಲ, ದೇವ್ರು ನನ್ನ ಮನಸ್ಸಿನಾಗಿದ್ದಾರೆ, ನನ್ನ ರಕ್ತದೊಳಗಿದ್ದಾರೆ, ನನ್ನ ಎಲ್ಲದ್ರನ್ಯಾಗ ದೇವ್ರಿದ್ದಾರೆ. ಮಣ್ಣೇನು ಬಾಯಾಗಿಲ್ಲಲ್ಲಮ್ಮ. ಹಲ್ಲೆಲೂಯಾ. ಏನು ಒಳಗಡೆ ಇರ್ತದೆ ನೋಡ್ರಿ. ವಾಕ್ಯ ನೋಡ್ರಿ, ಲೂಕನ ಬರೆದ ಸುವಾರ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಮಾತುಗಳು. ಹಲ್ಲೆಲೂಯಾ. ಮತ್ತಾಯ 12:34. ಮತ್ತಾಯ 12ನೇ ಅಧ್ಯಾಯ 34ನೇ ವಚನ. ಮತ್ತಾಯ 12:34. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಇದು ಮಾತು? ಜೀಸಸ್ ಹೇಳ್ತಾ ಇದ್ದಾರೆ. ಈ ಯಾರಿಗೆ ಹೇಳ್ತಾ ಇದ್ದಾರೆ? ಧರ್ಮಶಾಸ್ತ್ರವನ್ನು ಓದೋರಿಗೆ ಏನಂತ ಹೇಳ್ತಾ ಇದ್ದಾರೆ? ಸರ್ಪ ಜಾತಿಯವರೇ. ಇಂಗ್ಲೀಷ್ನಲ್ಲಿ ಏನಿದೆ? ಬ್ರೂಡ್ ಆಫ್ ವೈಪರ್ಸ್. ಆ ಬ್ರೂಡ್ ಆಫ್ ಅಂದರೆ ಆ ಡೇಂಜರ್ ವರ್ಡ್. ಅದು ನೀವು ಗ್ರೀಕ್ ಟ್ರಾನ್ಸ್ಲೇಷನಲ್ಲಿ ನೋಡಿದ್ರೆ ಅತಿ ಹೈಯೆಸ್ಟ್ ಲೆವೆಲ್ ಒಂದು ವರ್ಡ್ ಯೂಸ್ ಬೈಯೋದದು. ಯಾರು ಬೈತಾ ಇದ್ದಾರೆ? ಯಾರು ಬೈತಾ ಇದ್ದಾರೆ? ಯಾರು ಬೈತಾ ಇದ್ದಾರೆ? ಎಂಥವ್ರಿಗೆ ಬೈತಾ ಇದ್ದಾರೆ? ವಾರಕ್ಕೆ 2 ದಿನ ಉಪವಾಸ ಮಾಡೋರು, ಲವಂಗ ಇದರಲ್ಲಿ ಕೂಡ ದಶಮ ಭಾಗ ಹಾಕೋರು, ಹೊರಗಡೆ ಫುಲ್ ಹೋಲಿ ಅಂತ ತೋರಿಸ್ಕೊಳ್ಳೋರು, ಚರ್ಚಲ್ಲಿ ಬಂದರೆ ಫುಲ್ಲು ನಾನು ಕೈ ಎತ್ತಂಗಿಲ್ಲ, ಕಾಲು ಒಳಗಾಡ್ಸಂಗಿಲ್ಲ, ಫುಲ್ಲು ಅಂಥವ್ರಿಗೆ ಜೀಸಸ್ ಬೈತಾ ಇದ್ದಾರೆ. ಅವ್ರಿಗೆ ಅಂದರೆ ಜನರೆಲ್ಲ ಒಳ್ಳೆಯ ಅಭಿಪ್ರಾಯ. ಬಟ್ ಜೀಸಸ್ ಬಂದವ್ರು ಹಿಂಗೆ ಬೈತಾ ಇದ್ದಂದರೆ ಸರ್ಪ ಜಾತಿಯವರೇ. ಹಲ್ಲೆಲೂಯಾ. ನಾಯಿಗಳೇ, ಹುಚ್ಚರೇ, ಹಿಂಗೆ ಹಲ್ಲೆಲೂಯಾ. ಹಿಂಗೆ ಅಂದ್ಬಿಟ್ರೆ ಮುಗೀತು. ನೆಕ್ಸ್ಟ್ ಸಂಡೇನ ಚರ್ಚಿಗೆ ಬರಲಪ್ಪ. ಏನು ಬರೀ ಬೈತಾರೆ ಹಿಂಗೆ ಬೈತಾರೆ. ಹಲ್ಲೆಲೂಯಾ. ನೋಡಿ, ಏನು ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳಿಂದ ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಯಾಕೆ?
ನೋಡಿ ನೆಕ್ಸ್ಟ್ ವಚನದಲ್ಲಿ ಹೇಳ್ತದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೇಳಿ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಹೃದಯದಲ್ಲಿ ಏನು ತುಂಬ್ತದೋ ನೀನು ಎಷ್ಟೇ ಕಂಟ್ರೋಲ್ ಮಾಡ್ಕೋ, ಒಂದಿಲ್ಲ ಪರಿಸ್ಥಿತಿಯಲ್ಲಿ ಅದು ಹೊರಗೆ ಹಾಕ್ತಿ. ಹಲ್ಲೆಲೂಯ. ಒಂಥರ ಒಳಗಡೆ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡ್ಕೋತಾ ಇರ್ತಿ, ಸಿಚುವೇಶನ್ ಬಂತು ಬ್ಲಾಸ್ಟ್ ಆಗಿಬಿಡ್ತದೆ. ಹಲ್ಲೆಲೂಯ. ಅದಕ್ಕೆ Jesus ಅವ್ರು ಹೆಂಗೆ ಬೈತಾ ಇದ್ದಾನೆ, ಸರ್ಪ ಜಾತಿಯವರೇ. ಹಲ್ಲೆಲೂಯ. ಇವ್ರಿಗೆ ಸರ್ಪ ಜಾತಿಯವರೇ ಅಂತಂದ್ರೆ ತನ್ನ ಶಿಷ್ಯನಿಗೆ ಏನಂತ ಕರೆದ್ರು ಗೊತ್ತಾ? ಸೈತಾನನೇ. ಯಾರಿಗೆ? ಮುಂದೆ ಚರ್ಚ್ ಕಟ್ಟಕ್ಕೆ ಹೋಗೋ ಅವನು ಪೇತ್ರ, ಚರ್ಚಿನ ನಾಯಕನಾಗವನು. ಸೈತಾನನೇ, ನನ್ನಿಂದ ತೊಲಗು ಹೋಗು, ನೀನು ಆಡುವಂಥ ಮಾತು ದೇವರ ಮಾತಲ್ಲ, ಅದು ಮನುಷ್ಯರ ಮಾತಾಗಿದೆ, ಆಲೋಚನೆ ಮನುಷ್ಯರ ಆಲೋಚನೆ ಆಗಿದೆ, ದೇವರ ಆಲೋಚನೆ ಅಲ್ಲ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಯಾವಾಗೆಲ್ಲ ನಿಮಗೆ ಬೈಗಳು ಬರ್ತಾವಲ್ಲ, ಅವಾಗ ಅನ್ಕೋರಿ ಐ ಆಮ್ ಬ್ಲೆಸ್ಸಡ್ ಅಂತ ಹೇಳಿ. ಹಲ್ಲೆಲೂಯ. ದೇವರು ಯಾವಾಗೆಲ್ಲ ಬೈತಾರಲ್ಲ ಅವಾಗ ಬ್ಲೆಸ್ಸಡ್, ಆಶೀರ್ವಾದ. ಎಲ್ಲರೂ ನಮ್ಮ ಬಗ್ಗೆ ಹೊಗಳತ್ತಾರಲ್ಲ ಅವಾಗ ಎಲ್ಲರೂ ಹೊಗಳಂಗಿಲ್ಲ, ಅದಕ್ಕೆ ನಾವು ಬೇರೆ ರೀತಿಯಾಗಿ ನಮಗೆ ಹೊಗಳ್ತಾರಲ್ಲಿ ಹೊರಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಜೀಸಸ್ ಹೇಳ್ತಾರೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು? ಹಲ್ಲೆಲೂಯ. ಹೇಗೆ ಅದನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳಬೇಕು? ನೋಡಿ, ಕೀರ್ತನೆ 34ನೇ ಅಧ್ಯಾಯ, ಕೀರ್ತನೆಗಳು 34ನೇ ಅಧ್ಯಾಯ 11ರಿಂದ 13ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 11ರಿಂದ 13ನೇ ವಚನ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವೂ ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ ಅಂದರೆ, ನೀವು ದೇವರ ಭಯವನ್ನು ಕಲ್ತ್ಕೋಬೇಕಾ? ಆತ ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೇವರ ಭಯ ಅಂದರೆ ನಾವು ಅಂಜಿ ನಡಗದಲ್ಲ, ದೇವರು ಹಿಂಗಲ್ಲ. ಅದು ಸೈತಾನ್ ಮಾಡ್ತಾನೆ, ಅಂಜಿ ನಡಗ್ತಾನಂತೆ. ನಾವು ನಡಗಬೇಕಾಗಿಲ್ಲ. ಹಲ್ಲೆಲೂಯ. ನಾವು ಧೈರ್ಯದಿಂದ ಆತನ ಕೃಪಾಸನದೆಡೆ ಬರುವವರಾಗಿದ್ದೇವೆ. ಆತನ ಮಗಳು ನಾವಾಗಿದ್ದೇವೆ. ಹಲ್ಲೆಲೂಯ. ಆದರೆ ದೇವರ ಭಯ ಅದು ನಮ್ಮ ಫಿಸಿಕಲಲ್ಲಿ ತೋರಿಸುವಂಥದ್ದಲ್ಲ, ಶಾರೀರಿಕವಾಗಿ ತೋರಿಸುವಂಥದ್ದಲ್ಲ. ದೇವರ ಭಯ ಅದು ನಮ್ಮ ಒಳಗಡೆ ಅದು ಆನರೇಬಲ್ ಆಗಿ ತೋರಿಸುವಂಥದ್ದಾಗಿದೆ, ಗೌರವವಾಗಿ ತೋರಿಸುವಂಥದ್ದಾಗಿದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘ ಆಯುಷ್ಯ ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ದೇವರನ್ನು ಭಯ ಪಡ್ತೀನಿ ಅಂತ ಹೇಳುವ ವ್ಯಕ್ತಿ, ಅವನ ನಾಲಿಗೆ ಕಂಟ್ರೋಲಲ್ಲಿ ಇರ್ತದೆ. ಹಲ್ಲೆಲೂಯ. ಅವನು ಸುಮ್ಮನೆ ಸಿಕ್ಕಿದೆಲ್ಲ ಮಾತಾಡಂಗಿಲ್ಲ ಅವನು. ಹಲ್ಲೆಲೂಯ. ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಹಾಗಾದರೆ ನಿನ್ನ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯ. ಅನೇಕ ಸಲ ನಮ್ಮ ನಾಲಿಗೆ ತೋರಿಸುವಂಥದ್ದಾಗಿದೆ ನಾವು ದೇವರನ್ನು ಭಯ ಪಡ್ತೀವಾ ಇಲ್ಲ ಎಂಬುದಾಗಿ. ವೆದರ್ ವಿ ಫಿಯರ್ ಗಾಡ್ ಆರ್ ನಾಟ್. ನಾವು ಹೋದಂಥ ರವಿವಾರದಲ್ಲಿ ಹೇಳಿದೆ, ಲಾಸ್ಟ್ ಮೋಶೆಗೆ ವಿರೋಧವಾಗಿ ಆರೋನ್ ಮತ್ತು ಮಿರಿಯಮರು ಮಾತನಾಡಿದರು. ಏನು ಮಾತನಾಡಿದರು? ದೇವರು ಅವ್ರ ಸಂಗಡನೆ ಮಾತಾಡ್ತಾರ, ನಮ್ಮ ಸಂಗಡ ಮಾತಾಡಂಗಿಲ್ಲ. ಮಾತಾಡಿ ರೋಗವನ್ನು ಬರಮಾಡಿಕೊಂಡ್ರು. ಇಸ್ರಾಯೇಲರು ದೇವರ ವಿರುದ್ಧವಾಗಿ ಗುಣಗುಟ್ಟಿ ಬೈಬಲ್ ಹೇಳ್ತದೆ, ದೇವರು ಅವರ ಗುಣಗುಟ್ಟುವಿಕೆಯನ್ನು ಕೇಳಿ, ನೀವು ಯಾವ ರೀತಿಯಾಗಿ ಹೇಳಿದವರು ನಾವು ಅರಣ್ಯದಲ್ಲೇ ಸತ್ತು ಹೋಗ್ತೀವಂತ ಹೇಳಿ, ನೀವು ನುಡಿದಂತೆ ನಿಮಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ದೇವರ ಭಯ ಅಂದರೆ ನಿನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು.
ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ ಏನಂದರೆ, ಸೌಲನಿಗೆ 2 ಸಲ ಸಾಯಿಸುವುದಕ್ಕಾಗಿ ಅವನ ಅವಕಾಶ ಇತ್ತು, ಆದರೂ ಕೂಡ ಅವನು ಸಾಯಿಸಲಿಲ್ಲ. ಸೌಲನು ದಾವೀದನಿಂದ ಓಡ್ತಾ ಇದ್ದಾನೆ ಅವನ ಜೀವವನ್ನು ತೆಗಿಬೇಕಂತ ಹೇಳಿ. ಸೌಲನು ದಾವೀದನ ಬೆನ್ನಿಂದನೇ ಇದ್ದಾನೆ, ಅನೇಕ ಸೈನಿಕರು ತೆಗೆದುಕೊಂಡು ಹೋಗ್ತಾನೆ, ಆದರೂ ಕೂಡ ದೇವರು ದಾವೀದನಿಗೆ ಪ್ರೊಟೆಕ್ಟ್ ಮಾಡ್ತಾ ಇರುವುದರಿಂದ ಸೌಲನ ಎಲ್ಲ ಯೋಜನೆಗಳು ನಿಷ್ಫಲಗೊಳಿಸ್ತಾನೆ. ಅದೇ 2 ಸಲ ಸೌಲನು ಮಲ್ಕೊಂಡಿರ್ತಾನೆ, ದಾವೀದನು ಆರಾಮಾಗಿ ಸಾಯಿಸ್ಬೋದಾಗಿತ್ತು ಆತನಿಗೆ. ಆದರೆ ಅವನ ಬಟ್ಟೆಯನ್ನು ಕತ್ತರಿಸಿ ತೆಗೆದುಕೊಂಡು ಬಂದು ಹೇಳ್ತಾನೆ, ಸೌಲನೇ, ನಾನು ನಿನಗೇನು ತಪ್ಪು ಮಾಡಿದೆ ಅಂತ ಹೇಳಿ ಆತನು ಹೇಳ್ತಾ ಇದ್ದಾನೆ, 2 ಸಲ ನನಗೆ ಅವಕಾಶ ಇತ್ತು ನಿನ್ನನ್ನು ಸಾಯಿಸಬೇಕೆಂಬುದಾಗಿ, ಆದರೂ ಕೂಡ ನೀನು ಒಂದು ಕಾಲದಲ್ಲಿ ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ ಆಗಿರುವುದರಿಂದ ನಾನು ನಿನ್ನನ್ನು ಮುಟ್ಟಲಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳುತ್ತದೆ ಏನಂದರೆ, ನಾನು ಯೆಹೋವನ ಭಯ ನಿಮಗೆ ಕಲಿಸುವೆನು. ಯೆಹೋವನ ಭಯ ಏನು? ನಿಮ್ಮ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥ. ಹಲ್ಲೆಲೂಯಾ. ಅನೇಕ ಸಮಸ್ಯೆಗಳು ಏನಂದರೆ, ನಮ್ಮ ನಾಲಿಗೆಯಿಂದ ನಾವು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಆ ಸೇವಕರ ಬಗ್ಗೆ, ಈ ಸೇವಕರ ಬಗ್ಗೆ, ಅವ್ರ ಪರ್ಸ್ನಲ್ ಇದ್ರ ಬಗ್ಗೆ ಹಾಗೆ ಹೀಗೆ ಎಲ್ಲ ಮಾತಾಡಿ ದೇವರ ಶಾಪಕ್ಕೆ ಗುರಿ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬೈಬಲಲ್ಲಿ ಹೇಳ್ತದೆ ನೋಡ್ರಿ, ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 22ನೇ ವಚನ. ಸುಳ್ಳು ತುಟಿ ಯೆಹೋವನಿಗೆ ಹೇಸು. ಹಲ್ಲೆಲೂಯಾ. ಸುಳ್ಳು ತುಟಿ, ಹಲ್ಲೆಲೂಯಾ. ಲೈಯಿಂಗ್ ಲಿಪ್ಸ್ ಗಾಡ್ ಹೇಟ್ಸ್. ಸುಳ್ಳಾಡುವುದನ್ನು ದೇವರು ಏನು ಮಾಡ್ತಾರೆ? ಹೇಟ್ ಅಂದರೆ ದ್ವೇಷ ಮಾಡ್ತಾರೆ, ಹೌದಾ ಇಲ್ಲ? ಹಾಗೆ ಬೈಬಲ್ ಹೇಳ್ತದೆ, ದ್ವೇಷ ಯೆಹೋವನು ದ್ವೇಷಿಸ್ತಾನಂತೆ. ಏನು ದ್ವೇಷಿಸ್ತಾನೆ? ಸುಳ್ಳು ತುಟಿಗಳನ್ನು. ಇಷ್ಟೇ ಹೇಳೀನ್ರಿ ನಾ. ಇಷ್ಟರಿಂದ ಪರ ಬೀಜ ಇಷ್ಟೇ ಇರ್ತದದು. ಹಲ್ಲೆಲೂಯಾ. ಬೀಜ ಇಷ್ಟೇ ಇರ್ತದದು. ಅದಕ್ಕೆ ನೋಡ್ರಿ, ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ಹಲ್ಲೆಲೂಯಾ. ಅಂದರೆ ಹಿ ಲವ್ಸ್ ದೋಸ್ ಹೂ ಆರ್ ಇನ್ ಟ್ರುತ್. ಸತ್ಯವಂತರನ್ನು ಆತನು ಇಷ್ಟಪಡುವಾತನಾಗಿದ್ದಾನೆ, ಪ್ರೀತಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಫರಿಸಾಯರಿಗೆ ಹೇಳ್ತಾರೆ ಏನಂದರೆ, ನಿಮ್ಮ ತಂದೆ, ಮೂಲ ತಂದೆ ಸೈತಾನನಾಗಿದ್ದಾನೆ. ಯಾಕೆ? ಅವನು ಕೊಲೆಗಾರನಾಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ, ಅವನು ಸತ್ಯದಲ್ಲಿ ನಿಲ್ಲಂಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 21-23. ಜ್ಞಾನೋಕ್ತಿಗಳು 21-23. ಜ್ಞಾನೋಕ್ತಿಗಳು 21-23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವವನು. ಸುಮ್ಮನೆ ತೊಂದರೆಗಳು ಬರ್ತಾ ಇದೆ ಅಂದರೆ ನಿಮ್ಮ ನಾಲಿಗೆ ಏನು ಮಾತಾಡ್ತಾ ಇದ್ದೀರಂತ ಯೋಚನೆ ಮಾಡಬೇಕು. ಪ್ರಾಬ್ಲಮ್ ಸುಮ್ಮನೆ ಕೆಲವೊಂದು ಟೈಮಲ್ಲಿ ಬರ ಮಾಡ್ಕೋತೀವಿ. ಯಾಕೆ? ಏನೋ ಒಂದು ಮಾತು ಮಿಸ್ ಆಗಿ ಹೋಗ್ಬಿಡ್ತದೆ. ಅದೆಲ್ಲ 90% ಮಾತು ಬಿಡ್ತಾರೆ, ಅದು ಒಂದೇ ಮಾತು ಹಿಡ್ಕೊಂಡ್ಬಿಡ್ತಾರೆ ಅವರು. ಇದು ಹೆಂಗೆ ಹೇಳದ ನನಗೆ ಬೇಕು. ಜ್ಞಾನೋಕ್ತಿ 16:28. ತುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಹಲ್ಲೆಲೂಯಾ. ತುಂಟನೇನು ಮಾಡ್ತಾನೆ? ಜಗಳ ಬಿತ್ತುತ್ತಾನೆ. ಯಾರ ಮಧ್ಯದಲ್ಲಿ? ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ. ಹಲ್ಲೆಲೂಯಾ. ಚಾಡಿಕೋರನು ಮಿತ್ರನನ್ನು ಅಗಲಿಸುತ್ತಾನೆ. ಚಾಡಿಕೋರನು ಅಂದರೆ ಚುಗಲಿ ಹೇಳುವಂಥದ್ದು. ಅಂದರೆ ಅವನು ನಿನ್ನ ಬಗ್ಗೆ ಹಿಂಗಂತ ಇದ್ದ, ಆಮೇಲೆ ಅದನ್ನು ಕೇಳಿಸ್ಕೊತಾರೆ ಅವರು, ಮತ್ತು ಆಮೇಲೆ ಅವ್ನು ನಿನ್ನ ಬಗ್ಗೆ ಹಿಂಗಂತ ಇದ್ದ. ಅದು ಒಂದು ಪ್ಲಸ್ಸರ್ ಆಗಿರ್ತದೆ, ಒಂದು ಮೈನಸರ್ ಆಗಿರ್ತದೆ, ಅದು ಕಮ್ಯುನಿಕೇಷನ್. ಅದಕ್ಕೆ ಬೈಬಲ್ ಹೇಳುತ್ತೆ, ತುಂಟನು ಜಗಳ ಬಿತ್ತುತ್ತಾನೆ. ತುಂಟನು ಅಂದರೆ ಅವನು ಅದನ್ನು ಸೀರಿಯಸ್ ಆಗಿ ಮಾಡೋಂಗಿಲ್ಲ, ಸುಮ್ಮನೆ ಮಜಾಕ್ನಾಗ ಮಾಡ್ತಿರ್ತಾನೆ. ಅವನು ಏನು ಮಾಡ್ತಿರ್ತಾನೆ? ಮಜಾಕ್ನಾಗೆ ರಜಾಕ್ ಅನ್ನೋರು ಯಾರೂ ಇಲ್ಲಲ್ಲ ಇಲ್ಲಿ? ಓಕೆ. ಮಜಾಕ್ನಾಗೆ ಏನಾಗ್ಬಿಡ್ತದೆ? ಜಗಳಗಳಾಗ್ತದೆ. ಚಾಡಿಕೋರನ ಮಿತ್ರನನ್ನು ಅಗಲಿಸುತ್ತಾನೆ. ನೋಡ್ರಿ ಮತ್ತೊಂದು ವಾಕ್ಯ. ಸೊ ನಮ್ಮ ನಾಲಿಗೆಯನ್ನು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು? ಮೊದಲನೇದಾಗಿ ನಾವು ದೇವರ ಭಯಪಡುವವರಾಗಿರಬೇಕು, ಟು ಫಿಯರ್ ಗಾಡ್. ಆಮೇಲೆ ನಮ್ಮ ನಾಲಿಗೆ ಮೇಲೆ ಮೊದಲು ಏನಿರಬೇಕಾಗಿದೆ?
ದೇವರ ಮಾತುಗಳಿರಬೇಕಾಗಿದೆ, ದೇವರ ಆರಾಧನೆ ಇರಬೇಕಾಗಿದೆ. ಯಾಕೆ ಕೆಲವರು ಸ್ತುತಿ ಮಾಡೋಕ್ಕಾಗಂಗಿಲ್ಲ ಗೊತ್ತಾ? ಯಾಕೆ ಅವ್ರ ಬಾಯಲ್ಲಿ ಯಾವಾಗಲೂ ಸ್ತುತಿ ಪದಗಳು ಬರಂಗಿಲ್ಲ ಗೊತ್ತಾ? ಯಾಕಂದರೆ ಅವರ ನಾಲ್ಗೆಯನ್ನು ಸೈತಾನನಿಗೆ ಒಪ್ಪಿಸ್ಕೊಟ್ಟಿದ್ದಾರೆ. ಸ್ತುತಿ ಬರಂಗಿಲ್ಲ, ಒಳಗಡೆ ಬೇರೆನೇ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಬಾಯಲ್ಲಿ ಸ್ತುತಿಗಳು ಬರಂಗಿಲ್ಲ, ದೇವರ ವಾಕ್ಯಗಳು ಬರಂಗಿಲ್ಲ. ನಮ್ಮ ಹೃದಯದಲ್ಲಿ ಏನು ತುಂಬಿಕೊಳ್ಳುತ್ತೇವೋ ಅದೇ ಬಾಯಲ್ಲಿ ಬರ್ತದೆ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರವು ಯಾವಾಗಲಿನ ಬಾಯಲ್ಲಿರಲಿ. ಯೆಹೋಶುವನು ಲೀಡರ್, 20 ಲಕ್ಷ ಜನರನ್ನು ನಡೆಸುವಂಥ ನಾಯಕನಾಗಿದ್ದಾನೆ ಈಗ ಅವನು. ಅಂಥವನಿಗೆ ಹೇಳ್ತಾ ಇದ್ದಾರೆ ದೇವರು, ಈ ಧರ್ಮಶಾಸ್ತ್ರ ಮೊದಲನೇದಾಗಿ ನಿನ್ನ ಬಾಯಲ್ಲಿ ಇರಬೇಕು, ಹಗಲಿರುಳನ್ನು ಧ್ಯಾನ ಮಾಡು, ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಇದರಲ್ಲಿ ಏನು ಬರೆದಿದೆ? ವ್ಯಭಿಚಾರ ಮಾಡಬಾರ್ದಂತ ಬರೆದಿದೆ, ಹೋಗಿ ವ್ಯಭಿಚಾರ ಮಾಡಬೇಡ. ಇದರಲ್ಲಿ ಬರೆದಿದೆ ಕಳ್ಳತನ ಮಾಡಬೇಡ ಅಂತ ಹೇಳಿ, ಕಳ್ಳತನ ಮಾಡೋಕ್ಕೆ ಹೋಗಬೇಡ. ಇದರಲ್ಲಿ ಬರೆದಿದೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ನೀನು ಆಚರಿಸಬೇಕು, ಇದನ್ನು ನೀನು ಫಾಲೋ ಮಾಡು. ಇನ್ನೊಬ್ಬರ ಸ್ವತ್ತು ನೀನು ಆಶಿಸಬಾರದು, ಅದನ್ನು ಫಾಲೋ ಮಾಡು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಅದನ್ನು ಫಾಲೋ ಮಾಡು. ನೀನು ಸುಳ್ಳಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬೇಡ. ಯಾರೋ ನಿನಗೆ ಒಂದು 10,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ ಅಂತ ಇವನ ಮೇಲೆ ಸುಳ್ಳು ಸಾಕ್ಷಿ ಹೇಳೋಕ್ಕೆ ಕೋರ್ಟಿಗೆ ಹೋಗಬೇಡ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ಯೆಹೋಶುವನಿಗೆ, ನೀನು ಒಬ್ಬ ನಾಯಕನಾಗಿ 20 ಲಕ್ಷ ಜನರು ನಡೆಸಬೇಕು ಅಂದರೆ ನಿನ್ನ ಬಾಯಲ್ಲಿ ಈ ಮಾತುಗಳಿರಬೇಕು. ಹಗಲಿರುಳು ಇದನ್ನು ಏನು ಮಾಡಬೇಕಾಗಿದೆ? ನೀನು ಧ್ಯಾನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಸೊ ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರುವಾಗ, ನಮ್ಮ ಬಾಯಲ್ಲಿ ದೇವರ ಆರಾಧನೆ ಇರುವಾಗ, ಸ್ತುತಿ ಇರುವಾಗ, ನಮ್ಮ ಬಾಯಲ್ಲಿ ದೇವರ ಭಯ ಇರುವಾಗ ನಮ್ಮ ನಾಲಿಗೆ ನಮ್ಮ ಕಂಟ್ರೋಲಲ್ಲಿ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಕಾಲ ಇರ್ತದೆ ಸೈಲೆಂಟ್ ಆಗಿರುವಂಥದ್ದು, ಕೆಲವೊಂದು ಸಮಯ ಇರ್ತದೆ ಮಾತನಾಡುವಂಥ ಸಮಯ ಇರ್ತದೆ. ಹಲ್ಲೆಲೂಯಾ. ಸೊ ಬೈಬಲಲ್ಲಿ ನಾವು ಎಕ್ಸಾಂಪಲನ್ನು ನೋಡ್ತೇವೆ, ಇಬ್ಬರ ಎಕ್ಸಾಂಪಲನ್ನು ನೋಡ್ತೇವೆ. ಯೋಬನ ಒಂದು ಪುಸ್ತಕದಲ್ಲಿ, ಯೋಬನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ. ಯೋಬನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಆಗ ಯೋಬನು ಆಕೆಗೆ ಮೂರ್ಖಳು ಮಾತನಾಡಿದಂತೆ ನೀನು ಮಾತಾಡುತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ, ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ಯೋಬನು ಏನು ಹೇಳ್ತಾ ಇದ್ದಾನೆ? ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡ್ತಿ. ಅಂದರೆ ಈ ಯೋಬನ ಹೆಂಡತಿ ಏನು ಮಾತನಾಡ್ತಾ ಇದ್ದಳು? ಯೋಬನು ಹೇಳ್ತಾ ಇದ್ದಾನೆ ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ಯಾಕೆ ಈ ವರ್ಡ್ ಯೋಬನು ಹೇಳ್ತಾ ಇದ್ದಾನಂದರೆ, ಗಮನ ಕೊಟ್ಟು ಕೇಳಿಸ್ಕೊಡ್ರಿ, ಇಲ್ಲಿ ಯೋಬನು ಅತಿಯಾದ ಕಷ್ಟಕ್ಕೆ, ಹಿಂಸೆಗೆ ಒಳಪಡ್ತಾ ಇದ್ದಾನೆ. ಅವನ ಮನೆ ಕಳ್ಕೊತಾ ಇದ್ದಾನೆ, ಅವನ ಆಸ್ತಿ ಅಂತಸ್ತು ಎಲ್ಲ ಕಳೆದುಕೊಳ್ತಾ ಇದ್ದಾನೆ, ತನ್ನ ಮಕ್ಕಳನ್ನು ಕಳೆದುಕೊಳ್ತಾ ಇದ್ದಾನೆ, ಎಲ್ಲವನ್ನು ಕಳೆದುಕೊಳ್ತಾ ಇದ್ದಾನೆ. ಇದು ಯಾಕೆ ಕಳ್ಕೊತಾ ಇದ್ದೀನಿ ಅಂತ ಯೋಬನಿಗೆ ಕೂಡ ಗೊತ್ತಿಲ್ಲ, ಇದು ಯಾಕೆ ಈಗ ಆಗ್ತಾ ಇದೆ ಅಂತ ಅವನ ಹೆಂಡತಿ ಕೂಡ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಯೋಬನಿಗೆ ಒಂದು ಪರೀಕ್ಷೆಯನ್ನು ದೇವರು ಅಲಾವ್ ಮಾಡಿದ್ದ ಆ ಒಂದು ಪರೀಕ್ಷೆಯಲ್ಲಿ ಹಾದು ಹೋಗುವುದಕ್ಕಾಗಿ. ಅದಕ್ಕೆ ಅವನು ಎಲ್ಲವನ್ನು ಕಳೆದುಕೊಳ್ತಾನೆ. 2ನೇ ಅಧ್ಯಾಯದಲ್ಲಿ ಸೈತಾನನು ಬಂದು ಹೇಳ್ತಾನೆ, ಜೀವಕ್ಕೆ ಜೀವ. ಒಬ್ಬ ವ್ಯಕ್ತಿ ಜೀವವನ್ನು ಉಳಿಸ್ಕೊಳ್ಬೇಕು ಅಂದರೆ ಅವನು ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳಿದಾಗ ಅವನ ಮೈ ಮೇಲೆಲ್ಲ ಬೈಬಲ್ ಹೇಳ್ತದೆ ಏನಂದರೆ ಹುಣ್ಣೆ ಸ್ಟಾರ್ಟ್ ಆಯ್ತು ಅಂತ. ಹುಣ್ಣುಗಳಾಗಕ್ಕೆ ಸ್ಟಾರ್ಟ್ ಆದಾಗ ಈ ಮಡಕೆ ಇರ್ತದಲ್ಲ, ಮಡಿಕೆಯ ಚಿಪ್ಪನ್ನು ತೆಗೆದುಕೊಂಡು ಕೆರ್ಕೋತಾ ಇರ್ತಾನೆ. ಹಲ್ಲೆಲೂಯಾ. ಅಂಥ ಪರಿಸ್ಥಿತಿಯಲ್ಲಿ ಹೆಂಡತಿ ಬಂದು ಹೇಳ್ತಾಳೆ ಏನಂತಂದರೆ, ನೀನು ದೇವರನ್ನು ಶಪಿಸಿ ಸತ್ತೋಗು ಅಂತ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಕಷ್ಟದ ಸಿಚುವೇಶನಲ್ಲಿ ಅನೇಕರ ನಮ್ಮ ಹೃದಯಗಳು ಅದು ಎಕ್ಸ್ಪೋಸ್ ಆಗ್ತವೆ. ಹೆಂಡತಿ ಯೋಬನ ಅತಿ ಐಶ್ವರ್ಯವಂತಳ ಹೆಂಡತಿ ಆಗಿದ್ದಳು ಯೋಬನ. ಅವನ ಹಾಗೆ ಶ್ರೀಮಂತಿಕೆ ಇರಲಿಲ್ಲ, ಅವನ ಹಾಗೆ ವೈಢೂರ್ಯ ಇರಲಿಲ್ಲ, ಅವನ ಹಾಗೆ ಅಷ್ಟೊಂದು ಅವನ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾರೆ. ಆದರೆ ಎಲ್ಲವನ್ನು ಕಳ್ಕೊಂಡಾಗ ಕಂಪ್ಲೀಟ್ ಝೀರೋ ಆಗ್ತಾನೆ ಅವನು. ಕಂಪ್ಲೀಟ್ ಝೀರೋ ಆಗಿ ಅಂದರೆ ನೆಲಕ್ಕೆ ಬಿದ್ದಿರುವಾಗ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬಡವಯಿಂದ ಶ್ರೀಮಂತ ಆಗೋದ್ರಲ್ಲಿ ಅಷ್ಟೇನು ಇದು ಇರಲ್ಲ, ಸೂಪರ್ ಅಂತ ಇರ್ತದೆ. ಬಡವ ಇದ್ದಪ್ಪ ಈಗ ಶ್ರೀಮಂತ ಆದ ಅಂತ ಹೇಳಿ.
ಆದರೆ ಒಬ್ಬ ವ್ಯಕ್ತಿ ಶ್ರೀಮಂತಿಕೆಯಿಂದ ಕಂಪ್ಲೀಟ್ ಆಗಿ ಝೀರೋಕ್ಕೆ ಬರ್ತಾನಲ್ಲ, ಅವಾಗ ನಾವು ಅವನ ಬಗ್ಗೆ ಏನೆಲ್ಲ ಮಾತಾಡ್ತೀವಿ. ಯಾರಿಗೆ ಹೊಡೆದು ಏನು ಮಾಡಿದ್ದೋ ಏನೋ, ಎಷ್ಟು ಲಂಚ ತೊಗೊಂಡನೋ ಏನೋ, ಎಷ್ಟು ಕೆಟ್ಟ ಕೆಲಸ ಮಾಡೇನೋ ಏನೋ. ದೇವ್ರವನಿಗೆ ಸರಿಯಾಗಿ ಕಲಿಸಿದಾರೆ ನೋಡು. ಅವನಿಗೆ ಮಗ ಭಾಳ ಉರಿತಾ ಇದ್ದವನು. ಹಲ್ಲೆಲೂಯಾ. ಅದಕ್ಕೆ ನಮಗೆ ಇನ್ನೊಬ್ಬರ ಹಿಂದ್ಗಡೆ ಸಿಚುವೇಶನ್, ಅವ್ರು ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಾ, ಯೇಸು ಸ್ವಾಮಿ ಯಾರನ್ನು ಕೂಡ ಜಡ್ಜ್ ಮಾಡಬೇಡ್ರಿ, ನ್ಯಾಯ ತೀರಿಸ್ಬೇಡ್ರಿ, ಅವನಿಗೆ ಹಿಂಗೆ ಮಾಡ್ದ ಅದಕ್ಕೆ ಹಿಂಗಾಯ್ತು ಅಂತ. ಅದಕ್ಕೆ ಯೋಬನಿಗೆ ಎನ್ಕರೇಜ್ ಮಾಡುವುದಕ್ಕಾಗಿ, ಅವನಿಗೆ ಸಪೋರ್ಟ್ ಮಾಡುವುದಕ್ಕಾಗಿ ಒಬ್ಬಳೇ ಒಬ್ಬಳು ಅವನ ಹೆಂಡತಿ ಇದ್ದಳು. ಹೆಂಡತಿ ಕೂಡ ಏನಂತ ಇದ್ದಾಳೆ ಗೊತ್ತಾ? ನೀನು ನೋಡ್ರಿ, ವಾಕ್ಯ ಓದುವಾಗ 10ನೇ ವಚನ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಹೇಳುತ್ತದೆ ಈ ಸಂದರ್ಭದಲ್ಲಿಯೂ. ಹೇಳ್ರಿ, ಈ ಸಂದರ್ಭ. ಹಲ್ಲೆಲೂಯಾ. ಯಾವ ಸಂದರ್ಭ ಗೊತ್ತಾ? ಕೆರ್ಕೋತಾ ಇದ್ದವನು. ಯಾವ ಸಂದರ್ಭ? ಹುಣ್ಣಾಗಿದ್ದು ಕೆರ್ಕೋತಾ ಇದ್ದವನು, ಪೇನಲ್ಲಿ, ಅಂಥ ನೋವಿನಲ್ಲಿ. ಬೈಬಲ್ ಹೇಳುತ್ತದೆ ಈ ಸಂದರ್ಭದಲ್ಲಿಯೂ ಕೂಡ. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಬರೆಯಲ್ಪಟ್ಟಿದೆ, ಹಿ ಡಿಡ್ ನಾಟ್ ಬ್ಲೇಮ್ ಆನ್ ಗಾಡ್. ದೇವರನ್ನು ಆತನು ದೂಷಿಸಲಿಲ್ಲ. ದೇವರ ವಿರೋಧವಾಗಿ ದೇವರೇ ನೀನೇ ಇದು ಮಾಡಿದ್ದಿ ಈ ರೀತಿಯಾಗಿ ಅನ್ಲೇ ಇಲ್ಲ. ನೋಡ್ರಿ ಅವನ ಮಾತುಗಳು ನೋಡ್ರಿ. ಉಲ್ಟಾ ಹೆಂಡತಿಗೆ ಏನು ಮಾಡ್ತಾ ಇದ್ದಾನೆ ಅವನು? ಗದರಿಸ್ತಾ ಇದ್ದಾನೆ ಅವನು ಎಮೋಷ್ನಲ್ ಒಳಗಾಗಲಿಲ್ಲ. ಹೌದಲ್ಪ, ನನ್ನ ಮಕ್ಕಳು ಹೋಯ್ತು, ನನ್ನ ಆಸ್ತಿ ಹೋಯ್ತು, ಎಲ್ಲ ಹೋಯ್ತು. ಅವಳು ಏನು ಹೇಳ್ತಾ ಇದ್ದಾಳೆ ಗೊತ್ತಾ? ಇನ್ನೂ ನಿನ್ನ ಯಥಾರ್ಥತೆ ನೀನು ಹಿಡ್ಕೊಂಡಿದ್ದಿ, ಇನ್ನೂ ನೀನು ದೇವರ ನಂಬಿದ್ದಿ, ನೀನು ಶಪಿಸಿ ಸತ್ತು ಹೋಗು ಅಂತ ಹೇಳ್ತಾ ಇದ್ದಾಳೆ. ಯಾರು? ಯೋಬನ ಹೆಂಡತಿ. ಕರ್ಸ್ ಯುವರ್ ಗಾಡ್ ಆ್ಯಂಡ್ ಡೈ. ನಿನ್ನ ದೇವರನ್ನು ಶಪಿಸಿ ಸತ್ತು ಹೋಗು. ಹಲ್ಲೆಲೂಯಾ. ಮಾಡಿ, ಯೋಬನ ಏನು ಹೇಳ್ತಾ ಇದ್ದಾನೆ? ಹಲ್ಲೆಲೂಯಾ. ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತೆ. ಲೌಕಿಕವಾದ ದೃಷ್ಟಿಕೋನದಲ್ಲಿ ಮೂರ್ಖರು ಯಾರು ಕಾಣಿಸ್ತಾರೆ ಇಲ್ಲಿ? ಮೂರ್ಖನಂತೆ ಯಾರು ಕಾಣಿಸ್ತಾ ಇದ್ದಾರೆ? ಯೋಬ ಕಾಣಿಸ್ತಾನೆ ಮೂರ್ಖನಂತೆ. ಆದರೆ ಯೋಬನ ದೃಷ್ಟಿಯಲ್ಲಿ ಮೂರ್ಖಳು ಯಾರಾಗಿದ್ದಾರೆ? ಹೆಂಡತಿ ಆಗಿದ್ದಾಳೆ. ಏನು ಹೇಳ್ತಾ ಇದ್ದಾರೆ? ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ಅದಕ್ಕೆ ಹೆಂಡತಿಯವರು ಕೆಲವೊಂದು ಟೈಮಲ್ಲಿ ಗಂಡನ ಕಷ್ಟದಲ್ಲಿ ಹುಚ್ಚು ಮಾತಾಡೋಕೆ ಹೋಗ್ಬಾರ್ದು. ಅಲ್ಲ, ರಿಯಲ್ ಆಗೈತೆ. ಯಾಕಂದ್ರೆ ನಿಮ್ಮ ವರ್ಡ್ಸ್ ಪವರ್ ಕ್ಯಾರಿ ಮಾಡ್ತದೆ. ನಿಮ್ಮ ವರ್ಡ್ಗಳು, ನಿಮ್ಮ ಮಾತುಗಳು ಅವನನ್ನು ಕಟ್ಬೋದು, ಇಲ್ಲಾಂದ್ರೆ ಅವನನ್ನು ಬೀಳಿಸ್ಬೋದು. ಎಲ್ಲ ಇದ್ದಾಗ ನನ್ನ ಗಂಡ ನಂಗೆ ಯಾರೂ ಇಲ್ಲ, ನನ್ನ ಗಂಡ ನಂಗೆ ಹಂಗೆ ಹಿಂಗೆ ಏನು ಇಲ್ದಾಗ ರಿಯಾಲಿಟಿ ಗೊತ್ತಾಗತ್ತೆ. ನೀನು ಅವನಿಗೋಸ್ಕರ ಜೀವಿಸ್ತಾ ಇದೆಯೋ, ಅವನಲ್ಲಿ ಇರುವ ಹಣಕ್ಕಾಗಿ, ಅವನಲ್ಲಿ ಇರುವ ಪ್ರೊಟೆಕ್ಷನ್ಗಾಗಿ ಜೀವಿಸ್ತಾ ಇದೆಯಾ ಅಂತೇಳಿ. ಯೋಬನ ಹತ್ರ ಸಿಕ್ಕಾಪಡಿ ಆಸ್ತಿ ಇತ್ತು ಅವನ ಹತ್ರ. ಆದರೆ ಕಂಪ್ಲೀಟ್ ಝೀರೋ ಆದಾಗ ಅವಳೇನು ಹೇಳ್ತಾ ಇದ್ದಾಳೆ ಗೊತ್ತಾ? ಶಪಿಸಿ ಸತ್ತು ಹೋಗು. ಅಂದರೆ ನಿನ್ನ ಸತ್ತೋಗು ಅಂತ ಯಾವಾಗ ಅಂತೀವಿ ನಾವು? ಒಬ್ಬ ವ್ಯಕ್ತಿ ವೇಸ್ಟ್ ಇದ್ದಾಗ. ಸುಮ್ಮನೆ ವೇಸ್ಟ್ ಇದ್ದೀನಿ, ಯಾಕೆ ಬದುಕ್ಲತ್ತಿ, ಸತ್ತೋಗಿ ನಿನ್ನಿ ಅಂತ ಹೇಳಿ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನವಂತಳು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ಅದನ್ನು ಕೆಡವಿ ಬಿಡುತ್ತಾಳೆ. ಇಲ್ಲಿ ಈ ಒಂದು ಕಥೆಯಲ್ಲಿ, ಈ ಒಂದು ಸಿಚುವೇಶನಲ್ಲಿ ಯೋಬನ ಹೆಂಡತಿ ಮೂರ್ಖಳಾಗಿ ವರ್ತನೆ ಮಾಡ್ತಾ ಇದ್ದಾಳೆ, ಮೂರ್ಖಳಾಗಿ ಮಾತನಾಡ್ತಾ ಇದ್ದಾಳೆ. ಏನು ಮಾತಾಡ್ತಾ ಇದ್ದಾಳೆ? ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಈಗ ಯೋಬನೇ ಗೊತ್ತಿಲ್ಲ, ಅವನೇನು ಹೇಳ್ತಾ ಇದ್ದಾನೆ? ದೇವರು ನಮಗೆ ಒಳ್ಳೆಯದು ಕೊಡ್ತಾರೆ, ಕೆಟ್ಟದ್ದು ಕೊಡ್ತಾರೆ ಅಂತ ಹೇಳಿ. ಬಟ್ ಬೈಬಲ್ ಹೇಳ್ತದೆ ದೇವರ ಕಡೆಯಿಂದ ಯಾವುದು ಕೆಟ್ಟದ್ದು ಬರೋಂಗಿಲ್ಲ, ಆತನು ಒಳ್ಳೆಯದನ್ನೇ ಕೊಡ್ತಾನೆ. ಹಲ್ಲೆಲೂಯಾ. ಆದರೆ ಇವನಿಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಲ್ಲಿ, ಸ್ಪಿರಿಚುವಲ್ ವರ್ಲ್ಡಲ್ಲಿ ಏನು ನಡೀತಾ ಇದೆ ಯೋಬನಿಗೆ ಗೊತ್ತಿಲ್ಲ. ಅವನೇನು ಅನ್ಕೋತಾ ಇದ್ದಾನೆ? ದೇವರೇ ಕೊಟ್ಟ, ದೇವರೇ ತಗೊಂಡ. ಹಲ್ಲೆಲೂಯಾ. ದೇವರು ಕೊಡುವವನಾಗಿದ್ದಾನೆ, ತೆಗೆದುಕೊಳ್ಳುವವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಯಾವಾಗಲೂ ಹೇಳ್ಬಾರ್ದು ನಾವು ದೇವ್ರು ಕೊಟ್ಟಪ್ಪ, ದೇವ್ರು ತಗೊಂಡ. ಇಲ್ಲ, ಅದು ಯೋಬನ ಕಾಲನಾಗ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಜೀವಿಸ್ತಾ ಇದ್ದೀವಿ, ನ್ಯೂ ಟೆಸ್ಟಮೆಂಟಲ್ಲಿ, ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದೇವ್ರು ನಮ್ಮಿಂದ ಏನೂ ತೊಗೊಳಂಗಿಲ್ಲ. ನಾವು ಅಲೌ ಮಾಡಿದ್ವಿ ಅಂದರೆ ನಾವೇ ಕಳ್ಕೊತೀವಿ. ಸೈತಾನ್ ಬಂದು
ಕದ್ಕೊಂಡು ಹೋಗ್ಬಿಡ್ತಾನೆ ಅವನು. ಹಲ್ಲೆಲೂಯಾ. ಸೊ ಬೈಬಲ್ ಹೇಳ್ತದೆ, ಆತನು ಹೇಳ್ತಾ ಇದ್ದಾನೆ, ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಹಲ್ಲೆಲೂಯಾ. ಯೋಬನು ಏನೋ ಪರಲೋಕದಿಂದ ಇಳಿದು ಬಂದಿದ್ದ? ಯೋಬನಿಗೂ ನಮ್ಮ ಹಾಗೆ ಬಾಡಿ ಇತ್ತು, ಯೋಬನಿಗೂ ನಮ್ಮ ಹಾಗೆ ಆಲೋಚನೆಗಳಿತ್ತು. ಬೈಬಲ್ ಹೇಳ್ತದೆ, ಎಲಿಯನು ನಮ್ಮ ಹಾಗೆ ಮನುಷ್ಯನಾಗಿದ್ದ, ಎಲಿಯನು ನಮ್ಮ ಸ್ವಭಾವದವನಾಗಿದ್ದ. ಆದರೆ ಅದನ್ನು ಪ್ರಾರ್ಥನೆ ಮಾಡಿದಾಗ 3 ವರ್ಷ ಮಳೆ ಬರಲಿಲ್ಲ. ಅವನು ಪ್ರಾರ್ಥನೆ ಮಾಡಿದಾಗ ಮತ್ತೆ ಮಳೆ ಬಂತು ಅಂತೆ. ಅಂದರೆ ನೋಡ್ರಿ, ದೇವರು ನಮ್ಮ ಮೇಲೆ ಎಷ್ಟು ಆತ್ಕೊಂಡಿದ್ದಾನೆ, ನಾವು ಮಾತನಾಡುವಂಥದ್ರ ಮೇಲೆ ಎಷ್ಟು ಆತನ ಆತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಆದರೆ ನಮ್ಮ ಮಾತುಗಳಲ್ಲಿ ನಾವು ಎಷ್ಟು ಕ್ಯಾಶುವಲ್ನೆಸ್ ಅನ್ನು ತೋರಿಸ್ತೇವೆ, ಸ್ವಭಾವ ಸಿದ್ಧವಾಗಿ ನಾವು ಸುಳ್ಳುಗಳನ್ನು ಹೇಳ್ತಾ ಇರ್ತೇವೆ. ಯಾಕೆ ಬರಲಿಲ್ಲ ರೀ ಸಂಡೇ ಚರ್ಚಿಗೆ ಅಂದರೆ ಅಲ್ಲಿ ಬೇರೆನೇ ಕತೆ ಇದ್ದಿರ್ತದೆ, ಬೇರೆನೇ ವರ್ಡ್ ಹೇಳ್ತಾರೆ. ಹಲ್ಲೆಲೂಯಾ. ಅಲ್ಲಿ ಬೇರೆನೇ ಇರ್ತದೆ, ಬಟ್ ಇಲ್ಲಿ ಅವ್ರು ಬೇರೆನೇ ಕತೆ ಹೇಳಿರ್ತಾರೆ. ಯಾಕೆ? ಪಾಸ್ಟ್ರಿಗೆ ಗೊತ್ತಾಗಲ್ಲ, ಸ್ತೋತ್ರನ ಗೊತ್ತಾಗೋದು ಬೇಡ. ಬಟ್ ಅಲ್ಲಿ ಮ್ಯಾಲ ನಿಮ್ಮ ರಹಸ್ಯಗಳನ್ನು ಗೊತ್ತಾಗದೇ ಬೇಡ. ಬಟ್ ದೇವ್ರ ಎದುರುಗಡೆ ಅದೇ ದೇವರ ಭಯ ಅಲ್ಲ. ದೇವರ ಭಯ ಅಂತಂದ್ರೆ ನಾವೆಲ್ಲರ ಎದುರುಗಡೆ ಚೆನ್ನಾಗಿದ್ದೀವಂತಲ್ಲ, ಯಾರು ಇಲ್ಲದಾಗ ನಾವು ಹೇಗೆ ಜೀವಿಸ್ತೇವೋ ಅದು ರಿಯಲ್ ಫಿಯರ್ ಆಫ್ ಗಾಡ್. ಯಾರು ನೋಡದೇ ಇರುವಾಗ, ಯಾರು ನೋಡ್ತಾ ಇಲ್ಲಪ್ಪ, ತಗೋ 200 ರೂಪಾಯಿ ಸಿಕ್ತು, ಜೇಬನೆ ಹಾಕ್ಕೊಂಡ. ಹಲ್ಲೆಲೂಯಾ. ಅದಕ್ಕೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿರುವವನು. ನಾಲಿಗೆ ಭಾಳ ಚಿಕ್ಕ ಅಂಗ, ಅದು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಇಡೀ ಕಾಡನ್ನೇ ಹೊತ್ತಿಸುವಷ್ಟು ಯಾವ ಕಿಚ್ಚಿಗೆ ಪವರ್ ಇದೆಯೋ ಅದೇ ನಮ್ಮ ನಾಲಿಗೆಯಲ್ಲಿ ಪವರ್ ಇದೆ ಅಂತ. ಅದಕ್ಕೆ ದೇವರ ಭಯ ಯಾವ ವ್ಯಕ್ತಿಯಲ್ಲಿ ಇರ್ತದೋ ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೋತಾನೆ. ಯು ವಾಂಟ್ ಟು ಸಿ ದ ಗುಡ್ ಡೇಸ್. ಬೈಬಲ್ ಹೇಳ್ತದೆ, ನಿಮಗೆ ಒಳ್ಳೆ ದಿನಗಳನ್ನು ಕಾಣಬೇಕಾ? ಅನೇಕರು ಹೇಳ್ತಾರೆ, ನಮ್ಮ ಒಳ್ಳೆ ದಿನ ಯಾವಾಗ ಬರ್ತದೆ, ಒಳ್ಳೆ ದಿನ ಯಾವಾಗ ಬರ್ತದೆ. ನಾಲ್ಗೆ ಚೇಂಜ್ ಮಾಡ್ಕೋ. ಹಲ್ಲೆಲೂಯಾ. 100% ನಿನಗೆ ಒಳ್ಳೆಯ ದಿನಗಳು ಬಂದೇ ಬರ್ತದೆ. ಯಾಕಂದ್ರೆ ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ನಾನು ಸುಳ್ಳಾಗ್ಬೋದು, ಯಾವುದೇ ಸುಳ್ಳಾಗ್ಬೋದು, ಅವಳು ವಾಕ್ಯ ಸುಳ್ಳಾಗಂಗಿಲ್ಲ. ಬೈಬಲ್ ಹೇಳ್ತದೆ, ನೀವು ಒಳ್ಳೆ ದಿನ ಕಾಣಬೇಕಾ? ಒಳ್ಳೆ ದಿನ ಕಾಣಬೇಕಾ? ಒಳ್ಳೆ ದಿನ ಕಾಣಬೇಕಾ? ಹೇಳ್ರಿ, ಒಳ್ಳೆ ದಿನ ಕಾಣಬೇಕಾ? ನಿನ್ನ ನಾಲಿಗೆಯಲ್ಲಿರುವಂಥ ಮಾತುಗಳು ಚೇಂಜ್ ಮಾಡ್ಕೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ದೇವರ ವಾಕ್ಯ ಇರಲಿ, ನಿನ್ನ ಬಾಯಲ್ಲಿ ದೇವರ ಸ್ತುತಿಗಳಿರಲಿ, ದೇವರ ಹಾಡುಗಳಿರಲಿ. ಆ ಎಲ್ಲ ಕೆಟ್ಟವನ್ನು ಅದು ಬೀಳಿಸಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ದೇವರು ಯೆಹೋಶುವನಿಗೆ ಹೇಳ್ತಾರೆ, ಯೆಹೋಶುವನೇ, ಒಂದು ದೊಡ್ಡ ಕೋಟೆ ಇದೆ. ಅದು ಯಾವುದಂದರೆ ಎರಿಕೋ ವಾಲ್, ಎರಿಕೋ ಗೋಡೆ. ಆ ಎರಿಕೋ ಗೋಡೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಅದರ ಮೇಲೆ 4-5 ರಥಗಳು ಹೋಗುವಷ್ಟು ದೊಡ್ಡದಾಗಿದೆ ಅದು. ಸೊ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ 6 ದಿನ ನೀನೇನು ಮಾಡಬೇಕು? ಆ ಗೋಡೆ ಸುತ್ತ ನೀನು ಸುತ್ತಬೇಕು. ಇಮ್ಯಾಜಿನ್ ಮಾಡ್ರಿ, ಇದು ಗೋಡೆ. ಈ ಗೋಡೆ ಸುತ್ತ ನೀನು ಏನು ಮಾಡಬೇಕು? 6 ದಿನ ಸುತ್ತಬೇಕು. 6 ದಿನ ಹೇಗೆ ಸುತ್ತಬೇಕು? ಸುಮ್ಮನೆ ಸೈಲೆಂಟಾಗಿ ಸುತ್ತಬೇಕು. ಸುಮ್ಮನೆ ಸೈಲೆಂಟಾಗಿ 6 ದಿನ ಏನು ಮಾಡಬೇಕು? ಎಷ್ಟು ಜನ ಸುತ್ತಿದ್ದೀರಿ ಹಿಂಗೆ? ಹಲ್ಲೆಲೂಯಾ. 6 ದಿನ ಹಿಂಗೆ ಸುತ್ತಬೇಕು. ಹಿಂಗೆ 7 ದಿನ ಯೆಹೋಶುವನಿಗೆ ಹೇಳ್ತಾರೆ, 7ನೇ ದಿನದಲ್ಲಿ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ನೀನು ಏನು ಮಾಡಬೇಕು? ಅರ್ಭಟಿಸಬೇಕು. ಎಲ್ಲ ಇಸ್ರಾಯೇಲ್ರೇ ಅರ್ಭಟಿಸಬೇಕು 7ನೇ ದಿನದಲ್ಲಿ. ಆಗ ಅವರು ಅರ್ಭಟಿಸುವಾಗ ಆ ಎರಿಕೋ ಗೋಡೆಗಳು ಅವರ ಶಬ್ದಕ್ಕೆ, ಆ ಪವರ್ ಶಬ್ದಕ್ಕೆ ಬಿದ್ದು ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ದೇವರು ಪ್ರವಾದನ ರೂಪವಾಗಿ ಹೇಳ್ತಾ ಇದ್ದಾರೆ ಅಂದರೆ, ನೀನು ಗೋಡೆ ಸುತ್ತಿದ್ದು ಸಾಕು ಸೈಲೆಂಟಾಗಿ, ಈಗ ಘೋಷಣೆ ಮಾಡು ಅಂತ ಹೇಳಿ. ಹಲ್ಲೆಲೂಯಾ. ಶೌಟ್ ಫಾರ್ ದ ಜಾಯ್. ಒಂದು ಘೋಷಣೆ ಮಾಡು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಬಂಜೆಯೇ ನಿನ್ನ ಸ್ವರವೆತ್ತಿ ಕೂಗು. ಹಲ್ಲೆಲೂಯಾ. ನೀನು ಕೂಗಿಕೊಳ್ಳುವಾಗ, ನೀನು ಘೋಷಣೆ ಮಾಡುವಾಗ, ನಿನಗೆ ವಿರುದ್ಧವಾಗಿ ಕಟ್ಟಲ್ಪಟ್ಟಂಥ ಎಲ್ಲ ಗೋಡೆಗಳು ಅದು ಒಂದೊಂದಾಗಿ 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 ಬಿದ್ದು ಹೋಗುವುದಕ್ಕಾಗಿ ಪ್ರಾರಂಭ ಮಾಡ್ತದೆ. ಹಲ್ಲೆಲೂಯಾ. 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 ಬೈಬಲ್ ಆ ಗೋಡೆಯ ಆಚೆ ಎರಿಕೋದಲ್ಲಿ ಏನಿತ್ತು ಅಂದರೆ, ಈ ಇಸ್ರಾಯೇಲರಿಗೆ ಬೇಕಾದಂಥ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಅವರಿಗಾಗಿತ್ತದು. ಬಟ್ ಅಡ್ಡ ಯಾವುದಾಗಿತ್ತು? ಈ ಗೋಡೆ. ಅವರಿಗೆ ಒಂದು ಸ್ಟ್ರಾಟಜಿಯನ್ನು ಕೊಟ್ಟ, 6 ದಿನವರೆಗೂ ನೀವು ಸೈಲೆಂಟಾಗಿರ್ಬೇಕು.
ಒಬ್ಬರು ಅಂತ ಹಿಂಗೆ ಅನ್ನಕ್ಕೆ ಹೋಗ್ಬಾರ್ದು. ಎಕ್ಸೈಟ್ಮೆಂಟಲ್ಲಿ 6 ದಿನ ಸುಮ್ಮನೆ ಏನು ಮಾಡ್ಬೇಕು ನೀವು? ಮೇ ಬಿ ಅಲ್ಲಿ ಇರ್ತಾನೆ ಮನೋಜನಂಗೆ ಯಶವಂತನಂಗೆ ಪುಯ್ ಅಂತ ಹೋದವಲ್ಲ. ಅಲ್ಲ ಯಾವ ಸುಮ್ ಕೊಡಲಿ ಅವ್ರಿಗೆ ಬೀಳ್ಸ ಬರಲಿ ದೇವ್ರು ನಮಗೆ ಸಾಯಿಸ್ಬಿಡಂಗನ. 20 ಲಕ್ಷದಲ್ಲಿ ಇದ್ದೇ ಇರ್ತಾರಲ್ಲ. ಹಾಂ, ಹಲ್ಲೆಲೂಯಾ. 7ನೇ ದಿನ ನೀವೇನು ಮಾಡಬೇಕು? ನಿಮ್ಮ ಕೊಂಬನ್ನು ಓದಬೇಕು. ಅದನ್ನು ಊದಿದಾಗ ಎರಿಕೋ ಗೋಡೆಗಳು, ಹಲ್ಲೆಲೂಯಾ, ನಿಮ್ಮ ವಿರುದ್ಧವಾಗಿ ಕಟ್ಟಲ್ಪಟ್ಟಿರುವ ಎಲ್ಲ ಎರಿಕೋ ಗೋಡೆಗಳು ಬಿದ್ದು ಹೋಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲ ಎಂಬ ಎರಿಕೋ ಕೋಟೆ ಬಿದ್ದು ಹೋಗಲಿ ಯೇಸು ನಾಮದಲ್ಲಿ. ರೋಗ ಎಂಬ ಎರಿಕೋ ಕೋಟೆಯನ್ನು ಬಿದ್ದು ಹೋಗಲಿ ಯೇಸು ನಾಮದಲ್ಲಿ. ನಿಮ್ಮ ಕುಟುಂಬಗಳು ಚದರಿ ಹೋಗಿರುವಂಥದ್ದು ಯೇಸು ನಾಮದಲ್ಲಿ ಅದು ಒಂದಾಗಲಿ. ಹಲ್ಲೆಲೂಯಾ. ನಿಮ್ಮ ಬಿಸ್ನೆಸ್ ಗ್ರೋ ಆಗದೆ ಇರುವ ಹಾಗೆ ಕಟ್ಟಲ್ಪಟ್ಟಿರೋ ಎಲ್ಲ ಕೋಟೆ ಕೊತ್ತಲೆಗಳದು ಬಿದ್ದು ಹೋಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೀಸನ್ ಇರ್ತದೆ ನಾವು ನೀವು ಸೈಲೆಂಟ್ ಆಗಿರುವ ಸೀಸನ್. ಒಂದು ಸೀಸನ್ ಇರ್ತದೆ ಘೋಷಣೆ ಮಾಡುವಂಥ ಸೀಸನ್. ಹಲ್ಲೆಲೂಯಾ. ಈಗ ಸೈಲೆಂಟ್ ಸೀಸನ್ ಮುಗಿದ್ಬಿಟ್ಟಿದೆ. ಈಗ ಘೋಷಣೆ ಮಾಡುವಂಥ ಸೀಸನಲ್ಲಿ ನಾವು ಪ್ರವೇಶ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೋಬನು ಹೇಳ್ತಾ ಇದ್ದಾನೆ ಏನಂದರೆ, ಅವನ ಮಾತಿನಿಂದ ಒಂದು ಪಾಪವಾದರೂ ದೇವರ ವಿರುದ್ಧವಾಗಿ ಬ್ಲೇಮ್ ಮಾಡುವುದಕ್ಕಾಗಿ ಅವನು ಉಪಯೋಗಿಸಲಿಲ್ಲ ಅಂತ. ಸಿಚುವೇಶನ್ ಏನೇ ಇರ್ಬೋದು, ಸಿಚುವೇಶನ್ ಔಟ್ ಆಫ್ ಪರಿಸ್ಥಿತಿ ಇರ್ಬೋದು, ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ಇರಬೇಕು, ದೇವರ ಸ್ತುತಿ ಇರಬೇಕು. ದೇವರ ಒಂದು ಆರಾಧನೆ ನಮ್ಮ ಬಾಯಲ್ಲಿರುವಾಗ ನಮ್ಮ ವಿರೋಧವಾಗಿ ಕಟ್ಟಲ್ಪಟ್ಟಿರುವ ಎಲ್ಲ ಕೋಟೆ ಕೊತ್ತಲೆಗಳು ಅದು ಬಿದ್ದು ಹೋಗುವುದಕ್ಕಾಗಿ ಪ್ರಾರಂಭ ಮಾಡ್ತದೆ. ಇವತ್ತು ನಿಮ್ಮ ಪರಿಸ್ಥಿತಿಗಳು ಏನೇ ಇರ್ಬೋದು, ಆ ಪರಿಸ್ಥಿತಿಯನ್ನು ನುಡಿಬೇಡ್ರಿ, ಆ ಪರಿಸ್ಥಿತಿಗೆ ನುಡಿಯಿರಿ. ಆ ಪರಿಸ್ಥಿತಿಗೆ ಮಾತಿದೆ, ಆ ಪರಿಸ್ಥಿತಿ ಕಿವಿ ಇದೆ, ಅದು ಕೇಳ್ತದೆ. ಹಲ್ಲೆಲೂಯಾ. ಆ ಪರಿಸ್ಥಿತಿ ಜೊತೆ ಹೋಗಿ ನೀವು ಕೂತ್ಕೊಂಡು ಮಾತಾಡಬೇಡ್ರಿ. ಹಲ್ಲೆಲೂಯಾ. ಎಷ್ಟು ಕಷ್ಟನೇ ನಿನಗೆ, ನಿಂದೇನು ಕೇಳ್ತೆ, ನಂದು ಕೇಳು ಕಷ್ಟ. ಹಲ್ಲೆಲೂಯಾ. ಗಾಸಿಪ್. ಹಲ್ಲೆಲೂಯಾ. ಕಣ್ಣೀರು ಹಾಕೋದು, ಇವರು ಕಣ್ಣೀರು ಅವರು ಕಣ್ಣೀರು, ದುಃಖದ ಪಾರ್ಟಿ ಮಾಡೋದು. ಹಲ್ಲೆಲೂಯಾ. ಪರಿಸ್ಥಿತಿ ಜೊತೆಗೆ ಮಾತನಾಡಬೇಡ್ರಿ, ಪರಿಸ್ಥಿತಿಗೆ ಮಾತನಾಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ಈ ಬೆಟ್ಟಕ್ಕೆ ನೀನು ನುಡಿ. ಹಲ್ಲೆಲೂಯಾ. ಈ ಬೆಟ್ಟಕ್ಕೆ ನೀನು ನುಡಿ. ನೀನು ನುಡಿತಾ ಇರುವಾಗ ಆ ಬೆಟ್ಟ ಅಲ್ಲಿಂದ ಪೊಸಿಷನ್ ಚೇಂಜ್ ಮಾಡುವಂಥದ್ದಾಗಿದೆ. ಇದು ದೇವರ ವಾಕ್ಯ ಆಗಿದೆ. ಈ ವಾಕ್ಯ ನಿನ್ನ ಬಾಯಲ್ಲಿರುವಾಗ ಅದು ಕಾರ್ಯ ಮಾಡುವುದಕ್ಕಾಗಿ ಸ್ಟಾರ್ಟ್ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ನೋಡ್ತೇವೆ, ಯೇಸುವಿನ ಕುರಿತಾಗಿ ಕೂಡ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡ್ರಿ, ಲೂಕನ ಬರೋ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಲೂಕನ ಬರೋ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಹಲ್ಲೆಲೂಯಾ. ಜೀಸಸ್ ವರ್ಡ್ಸ್ ವೇರ್ ಗ್ರೇಷಿಯಸ್. ಆತನ ಮಾತುಗಳು ಕೃಪಾಭರಿತವಾಗಿ ತುಂಬಿತು ಎಂಬುದಾಗಿ. ಪಾಪಿಗಳಿಗಾಗಿ ಆತನು ಹೋಪನ್ನು ಕೊಡ್ತಾ ಇದ್ದ, ನಿರೀಕ್ಷೆಯನ್ನು ಕೊಡ್ತಾ ಇದ್ದ, ಅವರಿಗೆ ಬಿಡುಗಡೆ ಮಾಡ್ತಾ ಇದ್ದ, ಸ್ವಸ್ಥತೆ ಮಾಡ್ತಾ ಇದ್ದ. ಆದರೆ ಕಪಟಿಗಳಿಗೆ ಆತನು ಎಲೆ ಸರ್ಪ ಜಾತಿಯವರು ಎಂಬುದಾಗಿ ಅವರನ್ನು ಗದರಿಸ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಇದೇ ಯೇಸು ಶಿಲುಬೆಗೆ ಹೋಗುವುದಕ್ಕಿಂತ ಬಿಫೋರ್, ನೋಡ್ರಿ, ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ 7ನೇ ವಚನ. ಯೆಶಾಯ 53:7ನೇ ವಚನ. ಯೆಶಾಯ 53:7ನೇ ವಚನ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಲ್ಲೆಲೂಯಾ. ಯಾವಾಗ ನಮ್ಮ ಮೇಲೆ ತಪ್ಪು ಆಪಾದನೆಗಳನ್ನು ಹಾಕ್ತಾರೋ ಆವಾಗ ಬಾಯಿ ತೆರಿಬೇಡ್ರಿ, ಪ್ರೂವ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಇದು ಮಾಡಿಲ್ಲ. ಜೀಸಸ್
ಆ ಸಮಯದಲ್ಲಿ ಬೈಬಲ್ ಹೇಳುತ್ತದೆ ಆತನು ಬಾಯಿ ತೆರೆಯಲೇ ಇಲ್ಲ. ಶಿಲುಬೆ ಮೇಲೆ ಆತನು ನೇತಾಡುವಾಗ ಒಬ್ಬ ಪಾಪಿ ಹೇಳ್ತಾನೆ, ತಂದೆ ಸ್ವಾಮಿ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನಿನ್ನ ನೆನೆಸ್ಕೋ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವಾಗ ಬಾಯಿ ತೆರೆದು ಹೇಳ್ತಾರೆ ಏನಂದರೆ, ಇವತ್ತೇ ನೀನು ನನ್ನ ಸಂಗಡ ಪರಲೋಕದಲ್ಲಿರ್ತಿ. ಇಲ್ಲಿ ಬಾಯಿ ತೆರಿಬೇಕಾದಂಥ ಸಮಯದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಲ್ಲಿ ಬಾಯಿ ತೆರಿಲಿಕ್ಕೆ ಆಗದೇ ಇರುವ ಪರಿಸ್ಥಿತಿಯಲ್ಲಿ ಒಬ್ಬ ಪಾಪಿ ನನ್ನನ್ನು ಯಾರು ಎಂಬುದಾಗಿ ಆತನು ತಿಳಿದುಕೊಂಡಾಗ ಅವನು ಬಾಯಿ ತೆಗೆದು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ, ಇವತ್ತೇ ನೀನು ನನ್ನ ಸಂಗಡ ಪರಲೋಕದಲ್ಲಿ ಇರುವೆ ಎಂಬುದಾಗಿ. ಹಲ್ಲೆಲೂಯ. ಯಾವಾಗ ಬ್ಲೇಮ್ ಬರ್ತದೋ ಅಕ್ಸೆಪ್ಟ್ ಮಾಡ್ಕೊಡ್ರಿ, ಸುಮ್ಮನೆ ಇರ್ರಿ, ಸೈಲೆಂಟ್ ಆಗುವಂಥ ಒಂದು ಪೀರಿಯಡ್ ಇರ್ತದೆ. ಹಲ್ಲೆಲೂಯ. ಒಂದು ಸಮಯ ಬರ್ತದೆ ಆವಾಗ ಯೇಸುವಿನ ಹಾಗೆ ಎಲ್ಲರ ಆತನ ಮಾತುಗಳಿಗೆ ಕೇಳಿ ಹೊಗಳ್ತಾ ಇದ್ದರಂತೆ. ಒಂದು ಸೀಸನ್ ಬರ್ತದೆ, ನಿಮ್ಮ ಮಾತುಗಳಿಗೆ ಒಂದು ಬೆಲೆ ಇರ್ತದೆ, ನಿಮ್ಮ ಮಾತುಗಳಿಗೆ ಎಲ್ಲರೂ ವಿಧೇಯರಾಗುವಂಥ ಸಮಯ ಬರ್ತದೆ. ಹಲ್ಲೆಲೂಯ. ಅಕ್ಸೆಪ್ಟ್ ಬ್ಲೇಮ್, ಡೋಂಟ್ ಬ್ಲೇಮ್. ಇನ್ನೊಬ್ಬರನ್ನು ದೂಷಣೆ ಮಾಡಬೇಡ, ಇನ್ನೊಬ್ಬರನ್ನು ಪ್ರೂವ್ ಮಾಡೋಕ್ಕೆ ನೋಡಬೇಡ. ಯೇಸು ಇದನ್ನೇ ಮಾಡಿದರು. ಯಾವಾಗ ಬಾಯಿ ತೆರಿಬೇಕಾಗಿತ್ತು ಆವಾಗ ಆತನ ಸೈಲೆಂಟ್ ಆಗಿದ್ದ. ಯಾವಾಗ ಆತನಿಗೆ ಬಾಯಿ ತೆರೆಯೋಕೆ ಆಗ್ತಾ ಇಲ್ಲೋ ಆವಾಗ ಒಬ್ಬ ಪಾಪಿ ಪರಲೋಕದ ಕಡೆ ತಿರುಗ್ತಾ ಇದ್ದೇನಂತ ಹೇಳಿ ಆಗ ಬಾಯಿ ತೆರೆದು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿರಿ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ನಮ್ಮ ನಾಲಿಗೆಯನ್ನು, ನಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೋಣ. ನಮ್ಮ ಜೀವಿತದಲ್ಲಿ ಒಳ್ಳೆಯ ದಿನಗಳನ್ನು ಕಾಣಬೇಕಾದರೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ನನ್ನ ನಾಲಿಗೆ ನಿನ್ನ ಹತೋಟಿಗೆ ತೆಗೆದುಕೋ. ನನ್ನ ನಾಲಿಗೆಯ ಮೇಲೆ, ನನ್ನ ಬಾಯಲ್ಲಿ ನಿನ್ನ ಮಾತುಗಳಿರಲಿ, ನಿನ್ನ ವಾಕ್ಯಗಳಿರಲಿ. ಹಲ್ಲೆಲೂಯ, ಸ್ತೋತ್ರ ಅಪ್ಪ. ನನ್ನ ಪಾತ್ರೆಯು ತುಂಬಿ ತುಂಬಿ ಹರಿಯುವ ವರ್ಷ, ನಿನ್ನ ಮಹಿಮೆಯ ಕಾಣುವ ವರ್ಷ. ನನ್ನ ಪಾತ್ರೆಯು